ಆತ್ಮೀಯ ಸ್ನೇಹಿತರೆ, TM ಲರ್ನಿಂಗ್ ಸೆಂಟರ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ EVSಗೆ ಸಂಬಂಧಪಟ್ಟಂತೆ ಅಂದರೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಪೇಪರ್ 1ಕ್ಕೆ ಸಂಬಂಧಪಟ್ಟಂತೆ ಒಂದು ಹಳೆಯ ಪ್ರಶ್ನೆ ಪತ್ರಿಕೆ, ಇದು 2017ರಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕೇಳಿದಂಥ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ. ಪ್ರಸ್ತುತ ಈಗ ನೇಮಕಾತಿಯಲ್ಲಿ ಏನಾಗಿದೆ ಅಂದರೆ ಪತ್ರಿಕೆ 1 ಮತ್ತು ಪತ್ರಿಕೆ 2ಅನ್ನು BEd ಅಭ್ಯರ್ಥಿಗಳು ಕೂಡ ಬರೀಬೋದಾಗಿದೆ. DEd ಅಭ್ಯರ್ಥಿಗಳು ಮಾತ್ರ ಬರೀಲಿಕ್ಕೆ ಅವಕಾಶ ಇದ್ದಂತಹ ಈ ಪರೀಕ್ಷೆಯನ್ನು DEd ವಿತ್ BEd ಅವರು ಕೂಡ ಬರಿಬೋದು. ರೆಕ್ರೂಟ್ಮೆಂಟ್ ಬಗ್ಗೆ ನೀವು ಮುಂದೆ ಅದನ್ನು ನೋಡೋಣ. ಈಗ ನೀವು ಎರಡಕ್ಕೂ ಅವಕಾಶ ಇರೋದ್ರಿಂದ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದ್ರ ಜೊತೆಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆ ತಡ, ಈಗಲೇ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಬನ್ನಿ. ಇಲ್ಲಾಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನನ್ನು ಒತ್ತಿ. ಮೊದಲನೇ ಪ್ರಶ್ನೆ, ಕೆಳಗಿನ ಯಾವ ಲಕ್ಷಣಗಳು ಸಾಸಿವೆ ಸಸ್ಯದಲ್ಲಿ ಕಂಡುಬರುತ್ತವೆ ಅಂತ ಇದೆ. ಅಂದರೆ ಸಾಸಿವೆ ಸಸ್ಯ, ಮಸ್ಟರ್ಡ್ ಪ್ಲಾಂಟ್ ಅಂತ ಏನು ಕರಿತೀವಿ, ಸೊ ಆ ಒಂದು ಸಸ್ಯದಲ್ಲಿ ಯಾವ ಲಕ್ಷಣಗಳು ಕಾಣಿಸುತ್ತೆ ಅಂತ. ಸೊ ಮಸ್ಟರ್ಡ್ ಸಾಸಿವೆ ನೀವು ನೆನಪಿಸ್ಕೊಳ್ಬೇಕು, ಅದಕ್ಕೆ ಏನೆಲ್ಲ ಲಕ್ಷಣಗಳು ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ತಾಯಿ ಬೇರು ತಂತು ಬೇರಿನ ವ್ಯವಸ್ಥೆ ನಿಮಗೆ ಗೊತ್ತಿದೆ. ಸಾಸಿವೆಯಲ್ಲಿ ಏನಿರುತ್ತೆ, ತಾಯಿ ಬೇರಿನ ವ್ಯವಸ್ಥೆ. ಹಾಗೆ ಮತ್ತೆ ಹೂವಿನ ದಳಗಳು 5 ಇರ್ತವೆ ಅಂತಕ್ಕಂಥದ್ದು ನೀವು ನೆನಪಿಟ್ಕೊಳ್ಬೇಕು. ಹಾಗೆ ಜಾಲಬಂಧ ವಿನ್ಯಾಸ ಇರುತ್ತೆ, ತಾಯಿ ಬೇರು, ಜಾಲಬಂಧ ವಿನ್ಯಾಸ ಮತ್ತು ಪಂಚದಳ ಪುಷ್ಪ. ಸೊ ಆ ಹೂವನ್ನು ನೋಡಿದರೆ ನೀವು ಗೊತ್ತಾಗುತ್ತೆ ನಿಮಗೆ, ಸಾಸಿವೆ ಗಿಡದ ಒಂದು ಹೂವಿನ ಒಂದು ದಳಗಳು 1 2 3 4 5. ಸೊ ಈ ರೀತಿ 5 ದಳಗಳು ಇರುತ್ತೆ. ಸೊ ಹಾಗಾಗಿ ಇದನ್ನು ಪಂಚದಳ ಪುಷ್ಪ ಅಂತೇಳಿ ಕರಿತೀವಿ. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಜೀವಿಗಳು ಸಾಗರದಲ್ಲಿ ಉತ್ಪಾದಕಗಳಾಗಿವೆ. ಸೊ ಉತ್ಪಾದಕಗಳ ಬಗ್ಗೆ ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ. ಸಾಗರದಲ್ಲಿ ಯಾವ ಜೀವಿಗಳು ಉತ್ಪಾದಕಗಳಾಗಿವೆ ಅಂತ ಕೇಳಿದರೆ ಸಸ್ಯ ಪ್ಲವಕಗಳು, ನೆಕ್ಟಾನ್ಗಳು, ಜಲತಳ ಜೀವಿಗಳು, ಪ್ರಾಣಿ ಪ್ಲವಕಗಳು ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಉತ್ಪಾದಕಗಳು ಯಾವಪ್ಪ ಅಂದರೆ ಸಸ್ಯ ಪ್ಲವಕಗಳು ಅಂತ ಹೇಳಿ. ಸೊ ಈ ಒಂದು ಸಸ್ಯ ಪ್ಲವಕಗಳು ಅಥವಾ ಫೋಟೋ ಪ್ಲಾಂಕ್ಟಾನ್ಸ್ ಅಂತ ಹೇಳಿ ನಾವು ಇಂಗ್ಲೀಷಲ್ಲಿ ಕರಿತೀವಿ. ಇವು ಉತ್ಪಾದಕ ಜೀವಿಗಳು. ಇವುಗಳನ್ನು ತಿಂದು ಬೇರೆ ಬೇರೆ ಜೀವಿಗಳು ಬದುಕ್ತಕ್ಕಂಥದ್ದು ನಮಗೆ ಗಮನಿಸ್ಬೋದು. ಹಾಗೆ ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಪ್ರಕ್ರಿಯೆಯು ಸಸ್ಯಗಳಲ್ಲಿ ನಡೆಯುತ್ತದೆ. ಸಸ್ಯಗಳಲ್ಲಿ ನಡೀತಕ್ಕಂಥ ಪ್ರಕ್ರಿಯೆ, ಈಗ ಆವೀಕರಣ ಸೊ ಇಲ್ಲ, ಉತ್ಪತನ ಇದು ಕೂಡ ಇಲ್ಲ, ಸಾಂದ್ರೀಕರಣ ಕ್ರಿಯೆ ಇದು ಮಳೆ ಬರ್ತಕ್ಕಂಥದ್ದು ಮತ್ತು ನಾವು ಹಾವಿಯನ್ನು ತಡಿತಕ್ಕಂಥದ್ದು ಆಗಿರುತ್ತೆ. ಇನ್ನು ಬಾಷ್ಪೀಕರಣ ಕ್ರಿಯೆ ಸಸ್ಯಗಳಲ್ಲಿ ನಡೆಯುತ್ತೆ, ಅಂದರೆ ಬಾಷ್ಪೀಭವನ ಅಂತ ನೀವು ಕೇಳಿರ್ಬೋದು. ಸಸ್ಯಗಳಲ್ಲಿ ಆಗ್ತಕ್ಕಂಥ ಒಂದು ಚಟುವಟಿಕೆ ಇದು. ಹಾಗೆ ಇಲ್ಲೊಂದು ಪ್ರಶ್ನೆ ಇದೆ ಮತ್ತೊಂದು, ಕೊಟ್ಟಿರುವ ಚಿತ್ರದಲ್ಲಿ Xನ ಸ್ಥಳದಲ್ಲಿ ಕಂಡುಬರುವಂಥ ಪ್ರಾಣಿಯನ್ನು ಹೆಸರಿಸಿ ಅಂತ ಇದೆ. ಸೊ ಅಂಡಜ ಹೌದು. ಹಾಗೆ 3 ಹೃದಯಗಳ ಕೋಣೆಯನ್ನು ಹೊಂದಿರಬೇಕು, ಜೊತೆಗೆ ಶೀತರಕ್ತ ಪ್ರಾಣಿ ಆಗಿರಬೇಕು. ಅಂದರೆ ಮೊಟ್ಟೆಯನ್ನು ಇಡುತ್ತೆ, 3 ಹೃದಯದ ಕೋಣೆಗಳಿದ್ದಾವೆ, ಶೀತರಕ್ತ ಪ್ರಾಣಿ. ಅವೆಲ್ಲವೂ ಗುಣಗಳಿರ್ತಕ್ಕಂಥದ್ದು ಯಾವ ಜೀವಿ ಅಂತ. ಆಪ್ಷನ್ಸ್ ನೋಡೋಣ. ಕಾಟ್ಲ, ಲೋಳೆ ಮೀನು, ಎಕಿಡ್ನ, ಹಾವು ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಹಾವು ಅಂತ ನಾವು ಹೇಳ್ಬೋದು. ಸೊ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಯಾವುದು. ಜೀವಸತ್ವ ಎ ಹೃದಯ ಮತ್ತು ಜೀರ್ಣನಾಳಗಳ ರಕ್ಷಣೆ, ಜೀವಸತ್ವ ಬಿ ಹಲ್ಲು ಮತ್ತು ಒಸಡುಗಳ ರಕ್ಷಣೆ, ಜೀವಸತ್ವ ಸಿ ಕಣ್ಣಿನ ದೃಷ್ಟಿ ಮತ್ತು ಚರ್ಮದ ರಕ್ಷಣೆ, ಜೀವಸತ್ವ ಡಿ ಮೂಳೆ ಮತ್ತು ಹಲ್ಲಿನ ರಕ್ಷಣೆ ಅಂತ ಇದೆ. ಇಲ್ಲಿ ಸರಿಯಾದ ಹೊಂದಾಣಿಕೆ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ 4 ಇದಕ್ಕೆ ಸರಿಯಾದ ಹೊಂದಾಣಿಕೆ ಆಗುತ್ತೆ. ಅಂದರೆ ಜೀವಸತ್ವ ಡಿ ಇದು ಮೂಳೆ ಮತ್ತು ಹಲ್ಲಿನ ರಕ್ಷಣೆಗೆ ಸಹಾಯವನ್ನು ಮಾಡುತ್ತೆ. ಇನ್ನು ಉಳಿದವು ತಪ್ಪಿದಾವೆ ಅಂತಕ್ಕಂಥದ್ದನ್ನು ನೀವು ಗಮನಿಸ್ಬೋದು. ಹಾಗೆ ಕಾಲಮ್ ಎ ಮತ್ತು ಕಾಲಮ್ ಬಿ ನಲ್ಲಿ ಕೊಟ್ಟಿರುವಂತಹ ಮನೆಗಳೊಂದಿಗೆ ಹೋಲಿಸಿ ಅಂತೇಳಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ಥರ ಇದೆ. ಧ್ರುವ ಪ್ರದೇಶಗಳು, ಮರುಭೂಮಿ, ಪ್ರವಾಹ ಪೀಡಿತ ಪ್ರದೇಶಗಳು, ಹಾಗೆ ಭೂಕಂಪನ ಪ್ರದೇಶಗಳು ಅಂತ ಇದೆ. ಸೊ ಇಲ್ಲಿ ನಾವು ಯಾವ ಒಂದು ಆಯ್ಕೆಗಳನ್ನು ಮಾಡಿಕೊಳ್ಬೇಕು ಅಂತ ನೋಡೋದಾದರೆ, ಮೊದಲನೇದು ಧ್ರುವ ಪ್ರದೇಶಗಳಲ್ಲಿ ನಾವು ಯಾವ ರೀತಿಯಾದ ಮನೆಗಳನ್ನು ನೋಡ್ತೀವಿ, ಈಗ್ಲೂ ಅಂತ ಕರಿತೀವಿ. ಸೊ ಆ ರೀತಿಯಾದ ಮನೆಗಳನ್ನು ನೋಡ್ತೀವಿ, ಅಂದರೆ 1. ಸೊ ಇನ್ನು ಮರುಭೂಮಿಗಳಲ್ಲಿ ಬಿಡಾರಗಳನ್ನು ಹಾಕಿರ್ತಾರೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಏನು ಮಾಡಿರ್ತಾರಪ್ಪ ಅಂತ ಹೇಳಿದ್ರೆ ಪ್ರಮುಖವಾಗಿ ಅವರು ಮರದ ಕಾಲುಗಳ ಮನೆಗಳನ್ನು ರೆಡಿ ಮಾಡಿರ್ತಾರೆ. ಯಾಕೆ ಅಂದರೆ ನೀರಲ್ಲಿ ಮುಳುಗಬಾರದು ಅಂತಕ್ಕಂಥದ್ದು. ಭೂಕಂಪನ ಪ್ರದೇಶದಲ್ಲಿ ಮರದಿಂದ ಮಾಡಿದ ಮನೆಗಳು ಇರ್ತವೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಆಯ್ಕೆ 1 ಅಂದರೆ AQBP and CS DR ಸರಿಯಾದ ಉತ್ತರ ಆಗತ್ತೆ.
ಹಾಗೆ ಕೊಟ್ಟಿರುವ ಚಿತ್ರದಲ್ಲಿ ಗ್ರಂಥಿ ಇಲ್ಲಿ ಬ ಅಂತಕ್ಕಂಥ ಒಂದು ಹೆಸರಲ್ಲಿ ಕೊಟ್ಟಿದ್ದಾರೆ. ಯಾವ ಹಾರ್ಮೋನ್ ಒಂದನ್ನು ಸ್ರವಿಸುತ್ತದೆ ಅಂತ. ಸೊ ಇದು ಉರುಳಿ ಬೀಜಾಕಾರದಲ್ಲಿದೆ. ಇದು ಕಿಡ್ನಿ ಅಂದರೆ ಮೂತ್ರಪಿಂಡ ಆಗಿರುತ್ತೆ. ಇದು ಮೂತ್ರವನ್ನು ಶೋಧಿಸಿ ನೆಫ್ರಾನ್ ಅಂತಕ್ಕಂಥ ಸಣ್ಣ ಘಟಕಗಳು ಇದರಲ್ಲಿರುತ್ತೆ. ಇದರ ಮೇಲಿರ್ತಕ್ಕಂಥ ತ್ರಿಭುಜಾಕಾರದ ಈ ಒಂದು ಏನು ಗ್ರಂಥಿ ಯಾವುದಪ್ಪ ಅಂತಂದರೆ ಅದು ಅಡ್ರಿನಲ್ ಗ್ರಂಥಿ. ಅಡ್ರಿನಲಿನ್ ಅನ್ನು ಸ್ರವಿಕೆ ಮಾಡುತ್ತೆ. ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಅದನ್ನು ಕರೀತಾರೆ. ನಾನೀಗ ಆಲ್ರೆಡಿ ನಿಮಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ. ಸೊ ಇನ್ನು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಭಾರತದಲ್ಲಿ ಪ್ರಮುಖವಾದ ಸಾರ್ವಜನಿಕ ಸಾರಿಗೆ ಎಂದರೆ? ಸೊ ಭಾಳ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯಾವುದಪ್ಪ ಅಂತ ಹೇಳಿದ್ರೆ ಅದು ರೈಲು ಮಾರ್ಗ. ಸೊ ಇದು ಬಹಳ ಪ್ರಮುಖವಾದಂತಹ ಒಂದು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅಂತ ಹೇಳ್ಬೋದು. ಹಾಗೆ ನಮ್ಮ ರಾಷ್ಟ್ರ ಲಾಂಛನದಲ್ಲಿ 4 ಸಿಂಹಗಳು ಪರಸ್ಪರ ವಿರುದ್ಧ ಮುಖ ಮಾಡಿ ನಿಂತಿವೆ. ಈ ಲಾಂಛನದ ಕೆಳಭಾಗದಲ್ಲಿ 3 ಸಂಕೇತಗಳು ಒಂದೇ ಸಾಲಿನಲ್ಲಿ ಕಂಡುಬರುತ್ತವೆ. ನೀವು ನೋಡಿರ್ಬೋದು ಏನೆಲ್ಲ ಅದರಲ್ಲಿ ಇರುತ್ತೆ ಅಂತಕ್ಕಂಥದ್ದು. ನಾನು ಆಗಲೇ ಹೇಳಿದೆ, ರಾಷ್ಟ್ರ ಲಾಂಛನವನ್ನು ನೀವು ನೋಡಿದಾಗ ಕಾಯಿನಲ್ಲಿ ಕೂಡ ನೀವು ಇದನ್ನು ಗಮನಿಸ್ಬೋದು. ಅಲ್ಲಿ ನಿಮಗೆ ಕಾಣಸಿಗುತ್ತೆ ಏನೇನಿರುತ್ತೆ. ಕುದುರೆ ಇರುತ್ತೆ, ಗೂಳಿ ಇರುತ್ತೆ, ಮಧ್ಯದಲ್ಲೊಂದು ಚಕ್ರ ಇರುತ್ತೆ. ಹೌದಲ್ವಾ? ಕುದುರೆ, ಚಕ್ರ ಮತ್ತು ಗೂಳಿ ಇವು ಒಂದೇ ಲೈನಲ್ಲಿ ಇರೋದನ್ನು ನೋಡ್ತೀವಿ. ಇನ್ನು ನವಿಲು ಇರೋದಿಲ್ಲ, ಆನೆ ಇರೋದಿಲ್ಲ. ಸೊ ಆನೆ ಮತ್ತು ಗೂಳಿ ಇರೋದಿಲ್ಲ. ಹಾಗಾಗಿ ನೀವು ಕುದುರೆ, ಚಕ್ರ ಮತ್ತು ಗೂಳಿಯನ್ನು ನೋಡ್ಬೋದು. ಇನ್ನು ಸಮುದ್ರದಲ್ಲಿ ಉಬ್ಬರ ಇಳಿತಗಳು ಉಂಟಾಗಲಿಕ್ಕೆ ಕಾರಣ ಏನು? ಈಗ ಅಮಾವಾಸ್ಯ ದಿನನೇ ಜಾಸ್ತಿ ಭೂಮಿ ಒಂದು ಅಲೆಗಳು ಸಮುದ್ರದಲ್ಲಿ ಬರ್ತಕ್ಕಂಥದ್ದನ್ನು ನೋಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖವಾದ ಕಾರಣ ಗುರುತ್ವಾಕರ್ಷಣ ಬಲ, ಗ್ರಾವಿಟೇಷನಲ್ ಫೋರ್ಸ್ ಏನಾಗುತ್ತೆ ಆ ಒಂದು ಉಬ್ಬರ ಇಳಿತಗಳು ಹೆಚ್ಚಾಗಲಿಕ್ಕೆ ಅಥವಾ ಕಡಿಮೆ ಆಗಲಿಕ್ಕೆ ಪ್ರಮುಖವಾದ ಕಾರಣ ಆಗುತ್ತೆ. ಇನ್ನು ಹಗಲು ರಾತ್ರಿಗಳು ಯಾಕೆ ಅಂತ ಹೇಳಿದ್ರೆ ಭೂಮಿಯ ಭ್ರಮಣೆ ಅಂತ ಹೇಳ್ಬೋದು. ಹಾಗೆ ಗ್ರಹಗಳ ಚಲನೆ, ಬೇರೆ ಬೇರೆ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಬಂದು ಗುರುತ್ವಾಕರ್ಷಣ ಬಲ. ನೆಕ್ಸ್ಟು, ಆಗಿಂದಾಗೆ ಪ್ರವಾಹ ಉಂಟಾಗುವ ಪ್ರದೇಶಗಳಲ್ಲಿ ವಾಸಿಸುವ ಜನರು ತಮ್ಮನ್ನು ಪ್ರವಾಹದಿಂದ ರಕ್ಷಿಸಿಕೊಳ್ಳಲು ಈ ಕೆಳಗಿನ ಒಂದನ್ನು ನಿರ್ಮಿಸಿಕೊಳ್ಳುವರು ಅಂತ ಇದೆ. ಸೊ ಪ್ರವಾಹದಿಂದ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಏನನ್ನು ಅವರು ನಿರ್ಮಿಸಿಕೊಳ್ತಾರೆ ಅಂತ ಹೇಳಿದ್ರೆ, ನಾನು ಆಗಲೇ ನಿಮಗೆ ಮ್ಯಾಚ್ ದಿ ಫಾಲೋಯಿಂಗಲ್ಲಿ ಹೇಳಿದ್ದೆ, ಮರದ ಕಾಲುಗಳಿಂದ ಮಾಡಿದ ಮನೆಗಳು, ಮರಗಾಲುಗಳಿಂದ ಮಾಡಿದಂತಹ ಮನೆಗಳನ್ನು ಅವರು ಏನು ಮಾಡ್ತಾರೆ, ನಿರ್ಮಿಸಿಕೊಂಡಿರ್ತಾರೆ ಅಂತ. ಈ ಕೆಳಗಳಲ್ಲಿ ಯಾವುದು ಹಸಿರುಮನೆ ಅನಿಲವಲ್ಲ. ಸೊ ಭಾಳ ಇಂಪಾರ್ಟೆಂಟ್ ಇದು, ತುಂಬ ಸರಿ ನಿಮಗೆ ರಿಪೀಟ್ ಆದಂಥ ಪ್ರಶ್ನೆ ಆಗಿರುತ್ತೆ. ಹಸಿರುಮನೆ ಅನಿಲಗಳಲ್ಲಿ CFC, ಮೀಥೇನ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ ಇದೆ. ಸೊ ಇವೆಲ್ಲವೂ ಕೂಡ ಹಸಿರುಮನೆ ಅನಿಲಗಳು. ಆದರೆ ಯಾವುದು ಅಲ್ಲ? ಸೊ ನೈಟ್ರೋಜನ್ ಅಲ್ಲ. ಸೊ ನೈಟ್ರೋಜನ್ ಅದು ಹಸಿರುಮನೆ ಅನಿಲ ಅಲ್ಲ. ಅದು ಯಾವುದೇ ಥರದ ತೊಂದರೆಯನ್ನು ನಮಗೆ ಮಾಡೋದಿಲ್ಲ. ಹಾಗಾಗಿ ನೈಟ್ರೋಜನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು 134 ಪ್ರಶ್ನೆ, ಈ ಕೆಳಗಿನ ಒಂದು ಗುಂಪಿನ ದೇಶಗಳಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುತ್ತದೆ. ಸೊ ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಲ್ಲಿ? ಭಾರತದಲ್ಲಿ ಹಾದು ಹೋಗುತ್ತೆ. ಅದೆಲ್ಲ ನಿಮಗೆ ಗೊತ್ತು, ಎಲ್ಲದರಲ್ಲೂ ಭಾರತ ಇದೆ. ಸೊ ಇನ್ನು ಇರಾನ್ನಲ್ಲಿ ಇಲ್ಲ, ಪಾಕಿಸ್ತಾನದಲ್ಲಿ ಹೋಗಲ್ಲ, ಅದು ಇರಾಕ್ನಲ್ಲೂ ಹೋಗಲ್ಲ, ಸೌದಿ ಅರೇಬಿಯಾ ಮತ್ತು ಭಾರತ. ಸೊ ಇವೆರಡು ಒಂದೇ ಸಾಲಿಗೆ ಸಿಗ್ತವೆ, ನಿಮಗೆ ಮ್ಯಾಪಲ್ಲಿ ನೋಡ್ಬೋದು. ಹಾಗಾಗಿ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗ್ತಕ್ಕಂಥದ್ದು ಭಾರತ ಮತ್ತು ಸೌದಿ ಅರೇಬಿಯಾಗಳ ಮೇಲೆ ಅಂತ ತಿಳ್ಕೊಬೇಕು ನೀವು. ಸೊ ಹಾಗೆಯೇ ಮುಂದಿನ ಪ್ರಶ್ನೆ, ಇಲ್ಲೊಂದು ಪ್ರಶ್ನೆ ಇದೆ. ಇದು ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು. BT ಅಂತೇಳಿ ಒಂದು ಹೆಸರು ಕರೀತಾರೆ. BT ಬದನೆ, BT ಹತ್ತಿ, BT ಅಕ್ಕಿ, ಇವುಗಳಲ್ಲಿ BTಯ ವಿಸ್ತೃತ ರೂಪ ಏನು ಅಂತ ಹೇಳ್ಬಿಟ್ಟು. BT ಅಂದರೆ ಏನು? ಸೊ ನಾವೆಲ್ಲ ಬಯೋಟೆಕ್ನಾಲಜಿ ಅಂತ ಅಂದ್ಕೊಳ್ತೀವಿ, ಆದರೆ BT ಅಂದರೆ ಬೆಸಿಲಸ್ ತುರಿಂಜಿಯೆನ್ಸಿಸ್ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಆಯ್ಕೆ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅದೊಂದು ಸೈಂಟಿಫಿಕ್ ನೇಮ್ ಆಗಿದೆ. ಸೊ ಅದರ ಮುಖಾಂತರ ನಾವು ಒಂದು ಹೈಬ್ರಿಡ್ ತಳಿಗಳನ್ನು ನೋಡ್ಬೋದು ಅಂತೇಳಿ. ಹಾಗೆ ಈ ಕೆಳಗಿನವುಗಳಲ್ಲಿ ಒಂದನ್ನು ವಿಭಕ್ತ ಕುಟುಂಬ, ವಿಭಕ್ತ ಅಂದ ತಕ್ಷಣ ನೀವು ನೆನಪಿಟ್ಕೊಳ್ಳಿ ಚಿಕ್ಕ ಕುಟುಂಬ ಅಂತ. ಸೊ ಇದು ನಿಮಗೆ ಗೊತ್ತಿರೋದ್ರಿಂದ ನಾನು ಹೆಚ್ಚಿಗೆ ಇದರ ವಿವರಣೆ ಕೊಡೋಕೆ ಹೋಗಲ್ಲ. ಪೋಷಕರು ಮತ್ತು ಅವರ ಮಕ್ಕಳು ಮಾತ್ರ ಒಳಗೊಂಡಿರ್ತಕ್ಕಂಥ ಒಂದು ಕುಟುಂಬ. ಹಾಗಾಗಿ ಇದನ್ನು ವಿಭಕ್ತ ಕುಟುಂಬ ಅಂತೀವಿ. ಆಪ್ಷನ್ 2 ಸರಿಯಾದ ಉತ್ತರ. ಈ ಕೆಳಗಿನ ಯಾವುದು ವಿದುರರಿಗೆ ತಮ್ಮ ಸಂಗಾತಿಯ ಮರಣದ ನಂತರ ತೀವ್ರವಾದ ಸಮಸ್ಯೆ ಕಂಡು ಬರುತ್ತದೆ? ಇದು ಒಂದು ರಿಲೇಶನ್ಶಿಪ್ ಮೇಲೆ ಬರುತ್ತೆ. ವಿದುರ ಅಂತ ಹೇಳಿದ್ರೆ ಹೆಂಡತಿಯನ್ನು ಕಳ್ಕೊಂಡಿರೋದು, ವಿಧವೆ ಅಂದರೆ ಗಂಡನನ್ನು ಕಳ್ಕೊಂಡಿರ್ತಕ್ಕಂಥವ್ರು. ಅವರಿಗೆ ಏನು ಸಮಸ್ಯೆ ಕಂಡು ಬರುತ್ತೆ? ಒಂಟಿತನ, ಸಂಗಾತಿಯ ಮರಣದ ನಷ್ಟ ಸ್ವೀಕಾರ, ಒಂಟಿಯಾಗಿ ಸ್ಥಳಗಳಿಗೆ ಹೋಗುವುದು, ಕೆಲಸ ಮಾಡುವುದು, ಮನೆಯ ಕೆಲಸಗಳು. ಸೊ ಇದಕ್ಕೆ ಪ್ರಮುಖವಾದಂಥದ್ದು, ತೀವ್ರವಾಗಿ ಕಾಡ್ತಕ್ಕಂಥದ್ದು ಒಂಟಿತನ. ಹಾಗೆ
ಮಕ್ಕಳ ಮೇಲೆ ಪ್ರಭಾವ ಬೀರುವ ಪ್ರಮುಖ ಸಾಮಾಜೀಕರಣ ಅಂಶ ಯಾವುದು ಅಂತ ಕೇಳಿದರೆ, ಸೊ ಮಕ್ಕಳು ಸಾಮಾನ್ಯವಾಗಿ ಕುಟುಂಬದಲ್ಲಿ ಇರ್ತಾರೆ. ಹಾಗಾಗಿ ಆ ಒಂದು ಕುಟುಂಬ ಮಕ್ಕಳ ಮೇಲೆ ಪ್ರಭಾವ ಬೀರತಕ್ಕಂಥ ಒಂದು ಪ್ರಮುಖ ಸಾಮಾಜೀಕರಣ ಅಂಶ ಅಂತ ನಾವು ಹೇಳ್ಬೋದು. ಈ ಕೆಳಗಿನ ಯಾವ ಒಂದು ವಿಧಾನವು ಪರಿಸರ ಅಧ್ಯಯನದ ವಿಧಾನವಲ್ಲ ಅಂತ ಇದೆ. ಸೊ ವೀಕ್ಷಣೆ ಮಾಡ್ತಕ್ಕಂಥದ್ದು ಪರಿಸರ ಅಧ್ಯಯನ ವಿಧಾನದಲ್ಲಿ ಒಂದು ಪ್ರಮುಖವಾದದ್ದು. ಊಹೆ, ಕೆಲವೊಂದು ಕಲ್ಪನೆಗಳನ್ನು ಮಾಡ್ಕೊಳ್ತೀವಿ, ಸಂಪನ್ಮೂಲ ವ್ಯಕ್ತಿಗಳ ಜೊತೆ ಸಂವಾದವನ್ನು ಮಾಡ್ತೀವಿ. ಆದರೆ ಸಾಂಪ್ರದಾಯಿಕ ಜ್ಞಾನ ಇದೆಯಲ್ಲ, ಇದು ಪರಿಸರ ಅಧ್ಯಯನದ ವಿಧಾನಗಳಲ್ಲಿ ಒಂದು ಅಲ್ಲ. ಹಾಗೆ ಪರಿಸರ ಅಧ್ಯಯನ ತರಗತಿಗಳಲ್ಲಿ ಮಣ್ಣು ವಿಷಯವನ್ನು ಬೋಧಿಸುವಾಗ ಮಣ್ಣಿನ ವಿಧಗಳು ಮತ್ತು ಮಣ್ಣಿನ ಸಂರಕ್ಷಣೆಯ ಬಗ್ಗೆ ಶಿಕ್ಷಕರು ಪಾತ್ರಾಭಿನಯದ ಚಟುವಟಿಕೆಯನ್ನು ಏರ್ಪಡಿಸಿರುತ್ತಾರೆ. ಈ ಚಟುವಟಿಕೆಯ ಪ್ರಮುಖ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಅಂದರೆ ಮಣ್ಣಿನ ಬಗ್ಗೆ ಪಾಠವನ್ನು ಮಾಡ್ತಾ ಇದ್ದಾರೆ. ಆ ಪಾಠವನ್ನು ಬೋಧನೆ ಮಾಡಬೇಕಾದ್ರೆ ಏನು ಮಾಡ್ತಾ ಇದ್ದಾರೆ ಅವರು? ಪಾತ್ರಾಭಿನಯದ ಚಟುವಟಿಕೆಯನ್ನು ಏರ್ಪಡಿಸಿದ್ದಾರೆ. ಇದರ ಉದ್ದೇಶ ಏನು? ಕಲಿಕಾ ಪ್ರಕ್ರಿಯೆಯಲ್ಲಿ ಏಕತಾನತೆಯನ್ನು ಹೋಗಲಾಡಿಸುವುದು. ಅಂದರೆ ಒಂದೇ ಥರ ಇದೆಯಪ್ಪ, ಅದನ್ನು ನಾನು ಬೇರ್ಪಡಿಸಬೇಕು ಅಂತೇಳಿ. ಮಣ್ಣಿನ ವಿಧಗಳ ಮತ್ತು ಮಣ್ಣಿನ ಸಂರಕ್ಷಣೆಯ ಬಗ್ಗೆ ಕಲಿಕಾರ್ಥಿಯ ಜ್ಞಾನವನ್ನು ಹೆಚ್ಚಿಸುವುದು. ಕಲಿಕಾರ್ಥಿಯ ಸಾಮಾಜಿಕ ಕೌಶಲ್ಯಗಳನ್ನು ಅಭಿವೃದ್ಧಿಗೊಳಿಸುವುದು. ಕಲಿಕಾ ಪ್ರಕ್ರಿಯೆಯಲ್ಲಿ ಕಲಿಕಾರ್ಥಿಯ ಸಕ್ರಿಯ ಪಾಲ್ಗೊಳ್ಳುವಿಕೆಯನ್ನು ಖಾತರಿಪಡಿಸಿಕೊಳ್ಳುವುದು. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ 4, ಆ ಒಂದು ಕಲಿಕಾರ್ಥಿ ಕಲಿಕೆಯಲ್ಲಿ ಸರಿಯಾಗಿ ತೊಡಗಿಕೊಳ್ಳಿ ಅಂತಕ್ಕಂಥದ್ದು ಆ ಒಂದು ಉದ್ದೇಶ ಆಗಿತ್ತು. ಹಾಗೆ ಮುಂದಿನ ಪ್ರಶ್ನೆ, 5ನೇ ತರಗತಿಯ ಪರಿಸರ ಅಧ್ಯಯನ ಆಶ್ರಯ ಮತ್ತು ಉಡುಪು ಎಂಬ ಘಟಕದ ಆಲೋಚಿಸಿ ಭಾಗದಲ್ಲಿ ಈ ಕೆಳಗಿನ ಹೇಳಿಕೆ ಕೊಡಲಾಗಿದೆ. ನೋಡಿ, ಆಶ್ರಯ ಮತ್ತು ಉಡುಪು ಅಂತಕ್ಕಂಥ ಒಂದು ಪಾಠ ಇದೆ 5ನೇ ತರಗತಿಯಲ್ಲಿ. ಅದರಲ್ಲಿ ಆಲೋಚಿಸಿ ಅಂತೇಳಿ, ಥಿಂಕ್ ಮಾಡಿ ಅಂಥೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು? ಬೇಸಿಗೆ ಕಾಲದಲ್ಲಿ ಹತ್ತಿ ಬಟ್ಟೆಯನ್ನು ಧರಿಸುವುದು ಸೂಕ್ತ. ಈ ಹೇಳಿಕೆಯ ಪ್ರಮುಖ ಉದ್ದೇಶ ಏನು ಅಂತ. ಸೊ ಆಪ್ಷನ್ಸನ್ನು ನೋಡಿ. ಮೊದಲನೇದು, ವಿದ್ಯಾರ್ಥಿಗಳು ಮುಂದಿನ ಹಂತದ ಅಧ್ಯಯನಕ್ಕಾಗಿ ತರಬೇತುಗೊಳಿಸುವುದು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಬೇಸಿಗೆಯಲ್ಲಿ ಹತ್ತಿ ಬಟ್ಟೆಯನ್ನು ಧರಿಸುವಂತೆ ಪ್ರೋತ್ಸಾಹಿಸುವುದು. ನೈಜ ಜೀವನದ ಅಗತ್ಯತೆಗಳನ್ನು ಅರ್ಥೈಸಿಕೊಳ್ಳುವ ಕೌಶಲ್ಯ ಮತ್ತು ಕಲ್ಪನಾ ಶಕ್ತಿಯನ್ನು ಉತ್ತೇಜಿಸುವುದು. ವಿವಿಧ ಋತುಗಳಲ್ಲಿ ಧರಿಸಬಹುದಾದ ಉಡುಪುಗಳ ಬಗೆಗಿನ ಜ್ಞಾನವನ್ನು ವಿದ್ಯಾರ್ಥಿಗಳಲ್ಲಿ ಅಳೆಯುವುದು. ಸೊ ಪ್ರಮುಖವಾಗಿ ಆ ಒಂದು ಬೇಸಿಗೆ ಕಾಲದಲ್ಲಿ ಹತ್ತಿ ಬಟ್ಟೆಗಳನ್ನು ಧರಿಸುವುದು ಸೂಕ್ತ ಅಂತಕ್ಕಂಥ ಹೇಳಿಕೆಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನೈಜ ಜೀವನದ ಒಂದು ಅಗತ್ಯತೆಗಳನ್ನು ಅರ್ಥೈಸಿಕೊಳ್ಳುವಂಥ ಕೌಶಲ ಮತ್ತು ಕಲ್ಪನಾ ಶಕ್ತಿಯನ್ನು ಉತ್ತೇಜನ ಮಾಡ್ತಕ್ಕಂಥದ್ದು ಆ ಒಂದು ಆಲೋಚಿಸಿ ಅಂತಕ್ಕಂಥ ಭಾಗದಲ್ಲಿ ಕೊಟ್ಟಿರುವಂಥ ಹೇಳಿಕೆಯ ಪ್ರಮುಖ ಉದ್ದೇಶ. ಸೊ ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ನಿರಂತರ ಮೌಲ್ಯಮಾಪನದಲ್ಲಿ ಈ ಕೆಳಗಿನ ಯಾವ ಅಂಶಗಳನ್ನು ಪರಿಗಣಿಸಲಾಗುತ್ತದೆ ಅಂತ ಇದೆ. ಸೊ ನಿರಂತರ ಮೌಲ್ಯಮಾಪನ CC ಅಂತೇಳಿ ನೀವು ಕರಿತೀರಿ. ಮಗುವಿನ ಬೆಳವಣಿಗೆ ಮತ್ತು ಅಭಿವೃದ್ಧಿ, ಮಗುವಿನ ಎಲ್ಲ ವರ್ತನೆಗಳ ಅವಲೋಕನ, ಮಗುವಿನ ಪಠ್ಯ ಸಂಯೋಜಿತ ಮೌಲ್ಯಮಾಪನ, ಮಗುವಿನ ಸಹಪಠ್ಯ ಸಂಯೋಜಿತ ಮೌಲ್ಯಮಾಪನ ಅಂತ ಇದೆ. ಸೊ ಮಗುವಿನ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ನಾವು ಈ ಒಂದು ನಿರಂತರ ಮೌಲ್ಯಮಾಪನದಲ್ಲಿ ಗಮನಿಸ್ತೀವಿ ಅಂತಕ್ಕಂಥದ್ದು. ಹಾಗೆ ಈ ಕೆಳಗಿನ ಯಾವುದು ರೂಪಣಾತ್ಮಕ ಮೌಲ್ಯಮಾಪನ ವಿಧಾನವಲ್ಲ ಅಂತ ಕೇಳಿದ್ದಾರೆ. ರೂಪಣಾತ್ಮಕ ಅಂದರೆ FEA ಟೆಸ್ಟ್ ಮಾಡ್ತೀವಿ ನಾವು, FA1, FA2, FA3 ಇವೆಲ್ಲ ರೂಪಣಾತ್ಮಕ. ಅಂದರೆ ಕೊನೆಗೆ ಮಾಡೋದು ಸಂಕಲನಾತ್ಮಕ, ಅದ್ರ ಮಧ್ಯದಲ್ಲಿ ಟೆಸ್ಟ್ಗಳು ಏನು ಮಾಡ್ತೀವಿ ಅವು ರೂಪಣಾತ್ಮಕ. ಸೊ ಯಾವುದು ಅಲ್ಲ ಅಂತ ಇದೆ. ಸೊ ಕೊನೆಗೆ ಮಾಡೋದು ಅಲ್ಲ ಅಂತ, ಇದನ್ನು ಕೊನೆಯಲ್ಲಿ ಅಥವಾ ವರ್ಷದ ಕೊನೆಯಲ್ಲಿ ನಡೆಸುವ ಪರೀಕ್ಷೆಯನ್ನು ಒಳಗೊಂಡಿದೆ ಅಂತ ಇದೆ. ಸೊ ಅದು ಸಂಕಲನಾತ್ಮಕ ಪರೀಕ್ಷೆ ಆಗುತ್ತೆ, ರೂಪಣಾತ್ಮಕ ಪರೀಕ್ಷೆ ಅಲ್ಲ ಅಂತೇಳಿ ನೀವು ನೆನಪಿಟ್ಕೊಳ್ಬೇಕು. ಇನ್ನು ಉಳಿದವೆಲ್ಲವೂ ರೂಪಣಾತ್ಮಕದಲ್ಲಿ ಬರ್ತವೆ. ಸೊ ಪ್ರಾಥಮಿಕ ಹಂತದಲ್ಲಿ ಪರಿಸರ ಅಧ್ಯಯನವು ಈ ಕೆಳಗಿನ ಯಾವ ಅಂಶವನ್ನು ಒಳಗೊಂಡಿರಬೇಕು? ಸೊ ಪರಿಸರ ಅಧ್ಯಯನ ಏನನ್ನು ಒಳಗೊಂಡಿರಬೇಕು? ಸುತ್ತಮುತ್ತಲಿನ ಪರಿಸರವನ್ನು ಅನ್ವೇಷಿಸುವಂಥ ಅವಕಾಶಗಳನ್ನು ಅದು ಒದಗಿಸಬೇಕು. ಸೊ ಇದು ಸರಿಯಾದ ಉತ್ತರ ಆಗುತ್ತೆ. ಈಸಿಯಾದ ಪ್ರಶ್ನೆಗಳು, ಹಾಗಾಗಿ ನಾನು ಹೆಚ್ಚಿನ ವಿವರಣೆಯನ್ನು ಕೊಡಲಿಕ್ಕೆ ಹೋಗಲ್ಲ. ಇನ್ನು 4ನೇ ತರಗತಿಯ ಪರಿಸರ ಅಧ್ಯಯನ ಪುಸ್ತಕದಲ್ಲಿ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಪರಿಕಲ್ಪನೆಗಳನ್ನು ಒಟ್ಟಾಗಿ ಕೊಡಲಾಗಿದೆ. ಇದರ ಪ್ರಮುಖ ಉದ್ದೇಶ ಏನು ಅಂದರೆ, ಈಗ ಗೆಸ್ಟಾಲ್ಟ್ ವಾದಗಳು ಅಂತ ನಿಮಗೆ ಗೊತ್ತಿದೆ. ಅಂದರೆ ಇಡಿಯಾಗಿ ಕಲಿಬೇಕು ಅಂತಕ್ಕಂಥದ್ದು. ಅಂದರೆ ಅರ್ಥ ಸಮಗ್ರವಾಗಿ ಅಧ್ಯಯನವನ್ನು ಮಾಡೋದು, ವಿಷಯವನ್ನು ಸಮಗ್ರವಾಗಿ. ಕೇಳ್ತಾರೆ ಕೆಲವರು, ಇದು ಪ್ರೈವೇಟ್ ಕಾನ್ವೆಂಟ್ಗಳಲ್ಲಿ ಸೋಷಿಯಲ್ ಸೈನ್ಸ್ ಅಂತ ಒಂದು, ಸೈನ್ಸ್ ಅಂತ ಒಂದು ಸಪ್ರೇಟ್ ಪುಸ್ತಕಗಳನ್ನು ಕೊಟ್ಟಿರ್ತಾರೆ. ಆದರೆ ನಮ್ಮ ಪುಸ್ತಕದಲ್ಲಿ ಪರಿಸರ ಅಧ್ಯಯನದಲ್ಲಿ ವಿಜ್ಞಾನ ಸಮಾಜ ವಿಜ್ಞಾನ ಜೊತೆಗಿರೋದಕ್ಕೆ ಕಾರಣ ವಿಷಯಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ, 5ನೇ ತರಗತಿಯ ಪರಿಸರ ಅಧ್ಯಯನ ವಿಷಯದ ಪ್ರತಿ ಅಧ್ಯಾಯದಲ್ಲಿನ ಚಟುವಟಿಕೆ ಅಥವಾ ಪ್ರಯೋಗ ಅಥವಾ ಯೋಜನೆಗಳು
ಕಲಿಕೆಯ ವೈಜ್ಞಾನಿಕ ಶಬ್ದಗಳು ಮತ್ತು ಪರಿಕಲ್ಪನೆಯನ್ನು ಅರ್ಥೈಸಿಕೊಳ್ಳುವಲ್ಲಿ ಸಹಾಯ ಮಾಡುತ್ತವೆ. ಇದು ಕಲಿಕೆಯ ಈ ಕೆಳಗಿನ ತತ್ವದ ಮೇಲೆ ಆಧರಿಸಿದೆ. ಸೊ ಏನು ತತ್ವ? ಈ ಕೊಡ್ತಕ್ಕಂಥದ್ದು ಎಲ್ಲ ಕೆಲಸಗಳು, ಪ್ರಯೋಗ ಆಗಿರ್ಬೋದು ಅಥವಾ ಚಟುವಟಿಕೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಮಾಡಿ ಕಲಿ ಅಂತಕ್ಕಂಥ ತತ್ವದ ಮೇಲೆ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಇನ್ನು ಪರಿಸರ ಅಧ್ಯಯನ ವಿಷಯದ ಸಸ್ಯಗಳಲ್ಲಿ ಬಾಷ್ಪೀಕರಣ ಪರಿಕಲ್ಪನೆಯನ್ನು ಮೌಲ್ಯಮಾಪನ ಮಾಡಲು ಈ ಕೆಳಗಿನ ಯಾವ ತಂತ್ರವನ್ನು ಬಳಸಬಹುದಾಗಿದೆ? ಸೊ ಇದಕ್ಕೆ ಬಾಷ್ಪೀಕರಣವನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ರಸಪ್ರಶ್ನೆ ಕೇಳ್ತೀರಾ, ಗೃಹ ನಿಯೋಜಿತ ಕಾರ್ಯವನ್ನು ಕೊಡ್ತೀರಿ, ಅಥವಾ ಹಸ್ತದಿಂದ ಮಾಡುವಂಥ ಚಟುವಟಿಕೆ, ನೇರ ಅನುಭವವನ್ನು ಕೊಡ್ತಕ್ಕಂಥದ್ದು ಲಿಖಿತ ಪರೀಕ್ಷೆ. ಇದಕ್ಕೆ ನೇರ ಅನುಭವದ ಚಟುವಟಿಕೆಯನ್ನು ಕೊಡ್ತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, 5ನೇ ತರಗತಿಯ ಅಧ್ಯಯನ ಪಠ್ಯದಲ್ಲಿ ಬಾಕ್ಸ್ನಲ್ಲಿ ನೀಡಲಾಗಿರುವಂತಹ ಪದ ಸಹಾಯ, ಇದನ್ನು ತಿಳಿಯಿರಿ ಮತ್ತು ಆಲೋಚಿಸಿ, ಇಂತಹ ಅಂಶಗಳು ಕಲಿಕಾರ್ಥಿಯ ಈ ರೀತಿಯ ಕಲಿಕೆಗೆ ಪ್ರೋತ್ಸಾಹಿಸುತ್ತವೆ. ನೋಡಿರ್ಬೋದು ನೀವು, ಇದನ್ನು ತಿಳಿಯಿರಿ. ದೊಡ್ಡ ಕ್ಲಾಸಲ್ಲೂ ಕೂಡ ಎಲ್ಲ ಮಕ್ಕಳಿಗೂ ಕೂಡ ಈ ಥರದ ಅಂಶಗಳನ್ನು ಕೊಟ್ಟಿರ್ತಾರೆ. ಆ ಬಾಕ್ಸ್ನಲ್ಲಿ ಏನು ಕೊಟ್ಟಿರ್ತಾರೆ? ಪದ ಸಹಾಯ ಕೊಟ್ಬಿಟ್ಟು ತಿಳಿಯಿರಿ ಅಥವಾ ಆಲೋಚಿಸಿ ಅಂತ ಕೊಟ್ಟಿರ್ತಾರೆ. ಏನಕ್ಕೋಸ್ಕರ ಅಂತ ಹೇಳಿದರೆ, ಸ್ವಕಲಿಕೆ ಮತ್ತು ಸಹಭಾಗಿತ್ವದ ಕಲಿಕೆಯನ್ನು ವೃದ್ಧಿಪಡಿಸಲಿಕ್ಕೋಸ್ಕರ. ಹಾಗಾಗಿ ಆಯ್ಕೆ 3 ಇದಕ್ಕೆ ನೇರವಾದ ಸರಿಯಾದ ಉತ್ತರ ಆಗುತ್ತೆ. ಹಾಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸಿಸಿಯ ಉದ್ದೇಶವಲ್ಲ? ಸಿಸಿ ನಾನು ಆಗಲೇ ಹೇಳಿದೆ, ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ, ಅದರ ಉದ್ದೇಶ ಏನಲ್ಲ ಅಂತ. ವಾರ್ಷಿಕ ಪರೀಕ್ಷೆ ನಡೆಸಿ ಮಗುವನ್ನು ಮುಂದಿನ ತರಗತಿಗೆ ತೆರವುಗೊಳಿಸುವುದು, ಇದೊಂದೇ ಅದರ ಉದ್ದೇಶ ಅಲ್ಲ. ಸೊ ನೀವು ನೆನಪಿಟ್ಕೊಳ್ಬೇಕು, ಪರೀಕ್ಷೆ ಮಾಡೋದು ನೆಕ್ಸ್ಟ್ ಕ್ಲಾಸಿಗೆ ಪ್ರಮೋಟ್ ಮಾಡೋದು. ಅದರ ಬದಲಿಗೆ ಈ ಮಾಹಿತಿಯನ್ನು ನೀಡತಕ್ಕಂಥದ್ದು, ವಿವಿಧ ಆಯಾಮಗಳಲ್ಲಿ ಅರ್ಥ ಮಾಡಿಕೊಳ್ತಕ್ಕಂಥದ್ದು, ಮಗುವಿನ ಸಮಗ್ರ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥದ್ದು ಪ್ರಮುಖ ಉದ್ದೇಶ ಇದೆ. ಇನ್ನು ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೀನಿ ನಾನು. ಸೂಕ್ಷ್ಮ ಜೀವಿಗಳು ಎಲ್ಲೆಡೆ ಕಂಡುಬರುತ್ತವೆ, ಕೊರೋನಾ ವೈರಸ್ ಕೂಡ ಕಂಡುಬರುತ್ತೆ ಎಂಬ ಪರಿಕಲ್ಪನೆಯನ್ನು ಬೋಧಿಸುವಾಗ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಈ ಕೆಳಗಿನ ಪ್ರಶ್ನೆಯನ್ನು ಕೇಳುತ್ತಾರೆ. ಸೂಕ್ಷ್ಮಜೀವಿಗಳು ಮಣ್ಣಿನಲ್ಲಿ ಕಂಡುಬರುತ್ತವೆಯೋ? ಸೂಕ್ಷ್ಮಜೀವಿಗಳು ನೀರಿನ ಒಳಗೂ ಕಂಡುಬರುತ್ತವೆಯೇ? ಸೂಕ್ಷ್ಮಜೀವಿಗಳು ನಮ್ಮ ದೇಹದ ಒಳಗೂ ಕಂಡುಬರುತ್ತವೆಯೇ? ಸೂಕ್ಷ್ಮಜೀವಿಗಳು ಗಾಳಿಯಲ್ಲಿಯೂ ಕಂಡುಬರುತ್ತವೆಯೇ? ಸೊ ಈ ಥರ ಪ್ರಶ್ನೆಗಳು. ನೀವು ಅದು ಒಂದು ಅದು ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಒಂದು ಚಿತ್ರ ನೋಡಿದಿರಿ, ಚಲನಚಿತ್ರ. ಯಾವುದು ನನಗೆ ನೆನಪು ಬರ್ತಾ ಇಲ್ಲ. ಅದು ನಿನ್ನ ಹರಿ ಇಲ್ಲೂ ಇರುವನೇ ಅಲ್ಲೂ ಇರುವನು, ನನ್ನಲ್ಲಿರುವನೇ ನಿನ್ನಲ್ಲೂ ಇರುವನು. ಈ ಪ್ರಶ್ನೆ ಇದೆಯಲ್ಲ. ಹಾಗೆ ಸೂಕ್ಷ್ಮಾಣುಜೀವಿಗಳು ಎಲ್ಲೆಲ್ಲಿರ್ತವೆ? ಮಣ್ಣಲ್ಲಿ, ನೀರಲ್ಲಿ, ನಮ್ಮ ದೇಹದಲ್ಲಿ, ಗಾಳಿಯಲ್ಲಿ. ಈ ಥರದ ಪ್ರಶ್ನೆಗಳು ಈ ಕೆಳಗಿನ ಯಾವ ಕೌಶಲವನ್ನು ವಿದ್ಯಾರ್ಥಿಗಳಲ್ಲಿ, ಕಲಿಕಾರ್ಥಿಗಳಲ್ಲಿ ಅಭಿವೃದ್ಧಿಗೊಳಿಸಲಿಕ್ಕೆ ಅಥವಾ ಬೆಳೆಸಲಿಕ್ಕೆ ಶಿಕ್ಷಕರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಇದಕ್ಕೆ ಸರಿಯಾದ ಉತ್ತರ ವೀಕ್ಷಣಾ ಕೌಶಲ್ಯ. ಅಂದರೆ ಮಕ್ಕಳು ವೀಕ್ಷಣೆಯ ಮುಖಾಂತರ ಅದನ್ನು ಅರ್ಥೈಸ್ಕೊಳ್ತಾರೆ. ಹಾಗಾಗಿ ವೀಕ್ಷಣಾ ಕೌಶಲ್ಯ ಅಂಥೇಳಿ ನಾವು ಉತ್ತರವನ್ನು ಹೇಳ್ಬೋದು. ಸೊ ಇದಿಷ್ಟು EVSಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಆಗಿತ್ತು. ಇದೇ ಥರದ ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದು ಮರಿಬೇಡಿ. ಸ್ನೇಹಿತರೆ, ಈಗ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ವಿ. ಈಗ ಏನು ಮಾಡೋಣ ಅಂತ ಹೇಳಿದ್ರೆ, ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಬಿಡಿಸುವಂಥ ಪ್ರಯತ್ನ ಮಾಡೋಣ. ಅಂದರೆ ಪ್ರಸ್ತುತ ಈಗ BEd ಆಗಿರ್ತಕ್ಕಂಥವ್ರು ಹಾಗೂ DEd ಆಗಿರ್ತಕ್ಕಂಥವ್ರು ಇಬ್ಬರು ಕೂಡ ಪೇಪರ್ 1 ಅಟೆಂಡ್ ಮಾಡ್ತಾ ಇದ್ದೀರಾ. ಆದರೆ ಒಂದು ಕಿವಿ ಮಾತು, ಈಗ ಇಲ್ಲಿವರೆಗೂ ಪೇಪರ್ 1 ಬರೀಲಿಕ್ಕೆ BEd ಅವರಿಗೆ ಅವಕಾಶ ಇರಲಿಲ್ಲ. ಆದರೆ ಈಗ ಅವಕಾಶ ಕೊಟ್ಟಿದ್ದಾರೆ. ಅದರ ರೆಕ್ರೂಟ್ಮೆಂಟ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಮುಂಬರುವ ದಿನಗಳಲ್ಲಿ ನಿಮಗೂ ಕೂಡ ಅವಕಾಶ ಸಿಗಬಹುದು ಅಂತ ಹೇಳ್ತಾ, ಸೊ ಈ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಈಗ ಬಿಡಿಸುವಂಥ ಪ್ರಯತ್ನ ಮಾಡೋಣ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ತುಂಬ ಈಸಿ ಪ್ರಶ್ನೆಗಳು ಇಲ್ಲಿ ನಿಮಗೆ ಬರ್ತವೆ ಸ್ನೇಹಿತರೆ. ಹಾಗೆ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಅಲ್ಲಿ ಕೂಡ ನೀವು ಜಾಯಿನ್ ಆಗ್ಬೋದು. ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ. ವಾಟ್ಸಪ್ ಗ್ರೂಪ್ ಕೂಡ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ. ಉತ್ತಮ ಫಲಿತಾಂಶಗಳನ್ನು ದ್ವಿಗುಣಗೊಳಿಸಲು ಕುಟುಂಬ ಶಿಕ್ಷಣದ ಜೊತೆಗೆ ಏನನ್ನ ಸೇರಬೇಕು? ಮಾಹಿತಿ ತಂತ್ರಜ್ಞಾನ, ಆಡಳಿತ ವಿಭಾಗ, ರಾಜಕೀಯ ಶಕ್ತಿ, ಮಾನವ ಸಂಪನ್ಮೂಲ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಇಲ್ಲಿ ಮಾರ್ಕ್ ಮಾಡಿರೋದನ್ನ ನೀವು ನೋಡಬೇಡಿ, ಅಲ್ಲಿ ಅವ್ರು ಯಾರೋ ಓದಿರ್ತಕ್ಕಂಥದ್ದು ತಪ್ಪಾಗಿ ಮಾರ್ಕ್ ಮಾಡಿರ್ತಾರೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಆಡಳಿತ ವಿಭಾಗ. ಅಂದ್ರೆ ಉತ್ತಮ ಫಲಿತಾಂಶಗಳನ್ನ ದ್ವಿಗುಣಗೊಳಿಸಲಿಕ್ಕೆ ಕುಟುಂಬದ ಶಿಕ್ಷಣದ ಜೊತೆಗೆ ಆಡಳಿತ ವಿಭಾಗ ಕೂಡ ಇರಬೇಕು. ಅವ್ರು ಯಾರು ಏನು ಆಡಳಿತವನ್ನ ಮಾಡ್ತಾರೆ, ಮನೆಯ ನಿರ್ವಹಣೆಯನ್ನ ಮಾಡ್ತಾರೆ, ಅವರು ಆ ಒಂದು ಉತ್ತಮ ಫಲಿತಾಂಶವನ್ನು ತಂದುಕೊಡ್ಲಿಕ್ಕೆ ಸಹಾಯವನ್ನ ಮಾಡ್ತಾರೆ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಈ ಕೆಳಕಂಡವುಗಳಲ್ಲಿ ಯಾವುದು ದ್ಯುತಿಸಂಶ್ಲೇಷಣ ಕ್ರಿಯೆಗೆ ಅಗತ್ಯ? ಗಾಳಿ, ಸೂರ್ಯನ ಬೆಳಕು, ನೀರು,
ಮತ್ತೆ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಸೊ ಇವೆಲ್ಲವೂ ಕೂಡ ಅಗತ್ಯವಾಗಿ ಬೇಕು. ಗಾಳಿಯಲ್ಲಿ ಎಸ್ಪೆಷಲಿ CO2 ಬೇಕು, ಇನ್ನು ಸೂರ್ಯನ ಬೆಳಕು ಕೂಡ ಬೇಕು. ನೀವು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಬಗ್ಗೆ ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಸೊ ಎಲ್ಲಾ ವಸ್ತುಗಳು ಬೇಕು. ಔಟ್ಕಮ್ ಏನಪ್ಪಾ ಅಂದ್ರೆ ಆಮ್ಲಜನಕ ಹೊರಗಡೆ ಬರುತ್ತೆ, ಮತ್ತೆ ನೀರು ಕೂಡ ಬರುತ್ತೆ. ನೆಕ್ಸ್ಟ್, ಈ ಕೆಳಕಂಡ ಯಾವುದರಿಂದ ಸೈಬರ್ ಜಾಲ ಸಂಬಂಧಗಳು ಮತ್ತು ಅದೇ ರೀತಿ ಸ್ಥಿತಿಗಳು ಉಂಟಾಗುವವು ಅಂತ ಕೇಳಿದರೆ ಸರಿಯಾದ ಆಪ್ಷನ್ಸ್ ನೋಡೋಣ. ಅಂತರ್ಜಾಲ, ಇಂಟರ್ನೆಟ್, ದೂರದರ್ಶನ, ರೇಡಿಯೋ ಇವು ಯಾವುವು ಅಲ್ಲ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಅಂತರ್ಜಾಲ ಅಥವಾ ಇಂಟರ್ನೆಟ್, ಸೈಬರ್ ಜಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಸ್ಥಿತಿಗಳು ಅಂತ ನಾವು ಹೇಳಬಹುದು. ನೆಕ್ಸ್ಟ್, ಏಕಕೇಂದ್ರಿತ ಅಥವಾ ವ್ಯಕ್ತಿಗತ ಸ್ವಾತಂತ್ರ್ಯ ಕುಟುಂಬಗಳ ರಚನೆಗಳು ವೇಗವಾಗಿ ಹೆಚ್ಚುತ್ತಿರುವುದಕ್ಕೆ ಈ ಕೆಳಕಂಡವುಗಳಲ್ಲಿ ಯಾವುದು ಕಾರಣ? ಅಂದ್ರೆ ಏಕಕೇಂದ್ರಿತ ಅಥವಾ ವ್ಯಕ್ತಿಗತ ಸ್ವಾತಂತ್ರ್ಯ ಕುಟುಂಬಗಳ ರಚನೆಗಳು ವೇಗವಾಗಿ ಹೆಚ್ಚಾಗ್ತಾ ಇದ್ದಾವೆ. ಇದಕ್ಕೆ ಯಾವ ಕಾರಣ ಇರಬಹುದು ಅಂತ. ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವ, ಮುಕ್ತ ಜೀವನ ಕ್ರಮದ ಕಲ್ಪನೆ, ಜನಸಂಖ್ಯಾ ಸ್ಫೋಟ ಮತ್ತು ಅದರ ಉಬ್ಬರ, ಈ ಮೇಲ್ಕಂಡ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಸೊ ನೀವು ಈಗ ಆಲ್ರೆಡಿ ಗೆಸ್ ಮಾಡಿರೋದು ಕರೆಕ್ಟು. ಇದು ವಿದೇಶಿ ಸಂಸ್ಕೃತಿ, ಮತ್ತೆ ನಾವು ಸಪರೇಟ್ ಇರಬೇಕು ಅಂತಕ್ಕಂಥ ಒಂದು ಭಾವನೆ, ಜೊತೆಗೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಹಣ ಮತ್ತು ಅದರ ಒಂದು ಉಬ್ಬರ ಕೂಡ ಬರ್ತಾ ಇದೆ. ಈ ಎಲ್ಲ ಕಾರಣಗಳಿಂದಾಗಿ ಒಂದು ಏಕಕೇಂದ್ರಿತ ಸ್ವತಂತ್ರ ಕುಟುಂಬಗಳು ರಚನೆ ಆಗ್ತಾ ಇದೆ. ಇನ್ನು ಮುಂದಿನ ಪ್ರಶ್ನೆ, ಸಮಾಜದ ಮೂಲ ಘಟಕ ಯಾವುದು ಅಂತ ಕೇಳಿದರೆ ಆಪ್ಷನ್ಸ್ ಗಂಡಸರು, ಹೆಂಗಸರು, ಮಕ್ಕಳು, ಕುಟುಂಬ ಅಂತ ಇದೆ. ಸಮಾಜದ ಮೂಲ ಘಟಕ ಎಲ್ಲರೂ ಸೇರಿದ್ರೇನೆ ಕುಟುಂಬ. ಸೊ ಹಾಗಾಗಿ ಕುಟುಂಬ ಸರಿಯಾದ ಉತ್ತರ. ಆಲೂಗಡ್ಡೆಯು ಈ ಕೆಳಕಂಡದ್ದಕ್ಕೆ ಸೇರಿದೆ ಅಂತ. ಹಣ್ಣು, ತರಕಾರಿ, ಹೂವು, ಸೊಪ್ಪು. ಸೊ ತರಕಾರಿ. ಈ ಕೆಳಗಿನ ಇರ್ತಕ್ಕಂತಹ ಶಾಲೆಗಳಲ್ಲಿ ಕಂಡುಬರುವಂತಹ ಸಾಧಾರಣ ನಡತೆ ಯಾವುದು ಅಂತ. ಕ್ರೌರ್ಯ, ಸಮಗ್ರ, ಹುಡುಗಾಟ, ಮೇಲ್ಕಂಡ ಯಾವುವು ಅಲ್ಲ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನೀವು ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ಳಿ. ಏನಂತಂದ್ರೆ ಆಪ್ಷನ್ಸ್ ಈ ತರ ಇದಾವೆ. ಶಾಲೆಗಳಲ್ಲಿ ಕಂಡುಬರುವಂತ ಸಾಧಾರಣ ನಡತೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಕ್ರೌರ್ಯ. ಶಾಲೆಗಳಲ್ಲಿ ಸಾಧಾರಣವಾಗಿ ನಾವು ಈ ಒಂದು ನಡತೆಯನ್ನು ಮಕ್ಕಳಲ್ಲಿ ಗಮನಿಸಬಹುದು ಅಂತ ಹೇಳಿ. ಇನ್ನು ಜೀವ ವ್ಯವಸ್ಥೆಯಲ್ಲಿ ಮನುಷ್ಯರು ಮತ್ತು ಪ್ರಾಣಿಗಳು ಏನಾಗಿರ್ತವೆ ಅಂತ. ಮನುಷ್ಯರು ಮತ್ತು ಪ್ರಾಣಿಗಳು ಉತ್ಪಾದಕರು, ಗ್ರಾಹಕರು, ಪರಾವಲಂಬಿಗಳು, ಮೇಲ್ಕಂಡ ಯಾವುವು ಅಲ್ಲ. ಇಲ್ಲಿ ನೀವು ಗಮನಿಸಬಹುದು, ಉತ್ಪಾದಕರು ಯಾರಪ್ಪ ಅಂತ ಹೇಳಿದ್ರೆ ಸಸ್ಯಗಳಾಗ್ತವೆ. ಸೊ ಸಸ್ಯಗಳನ್ನ ನಾವೇನ್ ಮಾಡಿರ್ತೀವಿ, ಭಕ್ಷಣೆ ಮಾಡ್ತೀವಿ. ಹಾಗಾಗಿ ಇಲ್ಲಿ ಮನುಷ್ಯರು ಮತ್ತು ಪ್ರಾಣಿಗಳು ಯಾವ ವರ್ಗಕ್ಕೆ ಸೇರ್ತವೆ ಅಂತ ನೋಡೋದಾದ್ರೆ ಬಳಕೆದಾರರು ಅಥವಾ ಗ್ರಾಹಕರ ವರ್ಗಕ್ಕೆ ಸೇರ್ತವೆ. ಸೊ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. ಬೋಧನೆ ಮತ್ತು ಕಲಿಕೆಯ ಪ್ರಕ್ರಿಯೆಯು ಯಾವಾಗ ಫಲಪ್ರದವೆಂದರೆ ಯಾವಾಗ ಅದು ಯಶಸ್ವಿ ಆಗತ್ತೆ ಅಂತ. ಆಪ್ಷನ್ಸ್ ಗ್ರಹಿಸಿದ ಜ್ಞಾನವನ್ನ ಪ್ರಾಯೋಗಿಕವಾಗಿ ಜೀವನದಲ್ಲಿ ಬಳಕೆಯಾದಾಗ, ಉಪಾಧ್ಯಾಯರ ಮಧ್ಯೆ ಜಗಳ ಉಂಟಾದಾಗ, ಸಾಮಾಜಿಕ ರಚನೆಯು ನಾಶವಾದಾಗ, ಈ ಮೇಲ್ಕಂಡ ಯಾವುವು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಗೆಸ್ಸಿಂಗ್ ಕರೆಕ್ಟ್ ಆಗಿದೆ. ಏನಪ್ಪಾ ಅಂತ ಹೇಳಿದ್ರೆ ನಾವಲ್ಲಿ ತರಗತಿಯಲ್ಲಿ ಕಲ್ತಿರ್ತಕ್ಕಂಥ ಜ್ಞಾನ ಪ್ರಾಯೋಗಿಕವಾಗಿ ಜೀವನದಲ್ಲಿ ಬಳಕೆಯಾದಾಗ ಮಾತ್ರ ಆ ಒಂದು ಕಲಿಕೆ ಫಲಪ್ರದವಾಗಿದೆ ಅಂತೇಳಿ ನಾವು ಹೇಳಬಹುದು. ಮುಂದಿನ ಪ್ರಶ್ನೆ, ಪರಿಸರ ವಿಜ್ಞಾನದ ಉಪಾಧ್ಯಾಯರು ಭೂಪಾಲದ ಅನಿಲ ದುರಂತ ಮತ್ತು ಅದರ ದುಷ್ಪರಿಣಾಮಗಳ ಕುರಿತು ಪಾಠ ಮಾಡುವಾಗ ಯಾವ ಬೋಧನಾ ಉಪಕರಣವನ್ನ ಬಳಸಬಹುದು? ಅಂದ್ರೆ EVS ಪಾಠ ಮಾಡ್ತಕ್ಕಂಥ ಶಿಕ್ಷಕರು ಒಂದು ಅನಿಲ ದುರಂತಕ್ಕೆ ಸಂಬಂಧಪಟ್ಟಂತೆ ತಿಳಿಸುವಾಗ ಯಾವ ಉಪಕರಣವನ್ನ ಬಳಸಬೇಕು? ಪೋಸ್ಟರ್ಗಳು, ಕಿರು ಹೊತ್ತಿಗೆಗಳು, ಬ್ಯಾನರ್ಗಳು, ಆಡಿಯೋ ವಿಜುವಲ್ ತುಣುಕುಗಳು. ಸೊ ಏನನ್ನ ಬಳಸಿದ್ರೆ ಅಲ್ಲಿ ಎಫೆಕ್ಟಿವ್ ಆಗಿರುತ್ತೆ ಅಂತ. ಅಂದ್ರೆ ನಾಮವನ್ನು ಬೀರೋದಿಲ್ಲ, ಪುಸ್ತಕಗಳಿಂದನೂ ಅಲ್ಲ, ಬ್ಯಾನರ್ಗಳಿಂದನೂ ಅಲ್ಲ, ಆದ್ರೆ ಆಡಿಯೋ ವಿಜುವಲ್ ತುಣುಕುಗಳು, ಸೌಂಡ್ ವಿತ್ ನೋಡ್ತಕ್ಕಂಥದ್ದು, ಅದು ಬರ್ತಾಗ ಹೊಗೆ ಬರೋದು, ಅದರಿಂದ ಎಲ್ಲಾ ಜನಗಳು ಸಾಯ್ತಕ್ಕಂಥದ್ದು, ಓಡ್ತಕ್ಕಂಥದ್ದು, ದುಷ್ಪರಿಣಾಮ ನೋಡ್ಬೋದು. ಸೊ ಆಗ ಅದರ ಎಫೆಕ್ಟ್, ಯಾವ ಅನಿಲ ಬಿಡುಗಡೆ ಆಯ್ತು, ಎಷ್ಟು ಜನ ಸತ್ರು, ಅದಕ್ಕೆ ಕಾರಣ ಏನು, ಯಾವ ಪ್ರದೇಶದಲ್ಲಿ ಈ ತರ ಆಯ್ತು, ಭೂಪಾಲ್ ಅನಿಲ ದುರಂತ ಒಂದು ಕಿರುಚಿತ್ರ ಅಂತ ನಾವು ತೋರಿಸಿದ್ದೆ ಆದ್ರೆ ಅದು ಮೋಸ್ಟ್ ಎಫೆಕ್ಟಿವ್ ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ 4 ಅನ್ನ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಮುಂದಿನ ಪ್ರಶ್ನೆ, 5ನೇ ತರಗತಿಯ ಮಕ್ಕಳಿಗೆ ಘರ್ಷಣೆಯ ಪಾಠವನ್ನ ಮಾಡುವಾಗ
ಉಪಾಧ್ಯಾಯರು ಹಲವಾರು ಉದಾಹರಣೆಗಳನ್ನು ಕೊಟ್ಟು ಘರ್ಷಣೆಯು ನಮಗೆ ಹಲವು ರೀತಿಗಳಲ್ಲಿ ಉಪಯೋಗವಾಗತಕ್ಕದ್ದು ಎಂದು ಹೇಳುತ್ತಾರೆ. ಇದು ಯಾವ ಉದಾಹರಣೆ ಸರಿಯಲ್ಲದ್ದು? ಅಂದ್ರೆ ಘರ್ಷಣೆ ಬಗ್ಗೆ ಉದಾಹರಣೆ ಕೊಡ್ತಾರೆ, ಇದರಲ್ಲಿ ಯಾವುದು ಸರಿಯಲ್ಲ ಅಂತ ನೋಡೋಣ. ಪೆನ್ನಿನ ತುದಿ ಮತ್ತು ಪೇಪರ್ ನಡುವೆ ಉಂಟಾಗುವ ಘರ್ಷಣೆಯಿಂದಾಗಿ ನಾವು ಬರೆಯಲು ಸಾಧ್ಯವಾಗುತ್ತದೆ. ಎರಡನೇ ಆಪ್ಷನ್, ನಾವು ಶೂ ಮತ್ತು ನೆಲದ ನಡುವೆ ನಡೆಯುವಂತಹ ಘರ್ಷಣೆಯಿಂದಾಗಿ ನಡೆಯಬಲ್ಲೆವು. ಮೂರನೇ ಆಪ್ಷನ್, ಮೇಲ್ಮುಖವಾಗಿ ಸೆಳೆದಂತಹ ವಸ್ತುವು ಕೆಳಗೆ ಬೀಳುವುದು ಏಕೆಂದರೆ ಘರ್ಷಣೆಯ ಕಾರಣದಿಂದಾಗಿ. ಇನ್ನು ವಾಹನದ ಬ್ರೇಕ್ ಹಾಕುವುದರಿಂದ ನಿಲ್ಲುತ್ತದೆ, ಅಂದ್ರೆ ಬ್ರೇಕ್ಗೂ ಮತ್ತು ವಾಹನದ ಟೈರ್ಗೂ ಇರುವಂತಹ ಒಂದು ಘರ್ಷಣೆಯಿಂದಾನೇ ನಿಲ್ಲುತ್ತೆ, ಇಲ್ಲಾಂದ್ರೆ ಅದು ಹಾಗೆ ಮುಂದೆ ಹೋಗುತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರ ನಿಮಗೆ ಗೊತ್ತಾಗಿದೆ ಈಗ ಆಲ್ರೆಡಿ. ಇವೆಲ್ಲ ಘರ್ಷಣೆಗೆ ಇರ್ತಕ್ಕಂಥ ಬೆಸ್ಟ್ ಎಕ್ಸಾಂಪಲ್. ಆದ್ರೆ ಮೂರನೇದು ಇದೆಯಲ್ಲ, ಅದು ಸೆಳೆತನೂ ಇಲ್ಲ, ಏನೂ ಇಲ್ಲ, ಅದು ಗುರುತ್ವಾಕರ್ಷಣೆಯಿಂದ ಬೀಳುತ್ತೆ ಹೊರತು ವಸ್ತು ಕೆಳಗಡೆ ಘರ್ಷಣೆಯಿಂದ ಬೀಳೋದಿಲ್ಲ. ಸೊ ಸರಿಯಾದ ಉತ್ತರ ಆಪ್ಷನ್ 3 ನಿಮಗೆ ಗೊತ್ತು. ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಪ್ರಾಥಮಿಕ ಬಳಕೆದಾರ ಅಥವಾ ಗ್ರಾಹಕ ಯಾರು ಅಂತ ಕೇಳಿದರೆ, ನಾನು ಆಗಲೇ ನಿಮ್ಗೆ ಹೇಳಿದ್ದೆ ಮೊದಲು ಯಾರು ಅದನ್ನ ಬಳಕೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಪ್ರಾಥಮಿಕವಾಗಿ ಬಳಕೆ ಮಾಡ್ತಕ್ಕಂಥವ್ರು ಜಿಂಕೆ, ಸಿಂಹ, ಬೆಕ್ಕು, ಮೇಲ್ಕಂಡ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಆಪ್ಷನ್ ಏನ ಆಯ್ಕೆ ಮಾಡ್ಕೊಂತೀರಾ? ಜಿಂಕೆ ಅಂತ. ಯಾಕೆ ಹೇಳಿ? ಜಿಂಕೆನೆ ಹುಲ್ಲನ್ನ ತಿಂತಕ್ಕಂಥದ್ದು. ಆದ್ರೆ ಬೆಕ್ಕು ಅದು ಸೆಕೆಂಡರಿ ಆಗುತ್ತೆ, ಸಿಂಹ ಕೂಡ ಅಷ್ಟೇನೆ, ಅವು ಬರೋದಿಲ್ಲ. ಪ್ರಾಥಮಿಕ ಭಕ್ಷಕ ಅಥವಾ ಪ್ರಾಥಮಿಕ ಬಳಕೆದಾರ ಜಿಂಕೆ. ಗಾಳಿಯು ಎಲ್ಲಾ ಕಡೆಯೂ ಇರುವುದು. ಈ ಪಾಠವನ್ನು ಮಾಡುವಾಗ ಈ ಕೆಳಕಂಡ ಪ್ರಶ್ನೆಗಳನ್ನು ಉಪಾಧ್ಯಾಯರು ಕೇಳುವರು. ಯಾವ ಪ್ರಶ್ನೆಯನ್ನ ಕೇಳಬೇಕು ಅಂತ. ಮಣ್ಣಿನಲ್ಲಿ ಗಾಳಿ ಇದೆಯೇ? ನೀರಿನಲ್ಲಿ ಗಾಳಿ ಇದೆಯೇ? ನಮ್ಮ ದೇಹದಲ್ಲಿ ಗಾಳಿ ಇದೆಯೇ? ನಮ್ಮ ದೇಹದಲ್ಲಿರುವ ಮೂಳೆಗಳಲ್ಲಿ ಗಾಳಿ ಇದೆಯೇ ಅಂತೇಳಿ ಕೇಳುವರು. ಸೊ ಈ ತರದ ಒಂದು ಪ್ರಶ್ನೆಯನ್ನು ಕೇಳಿದಾಗ ವಿದ್ಯಾರ್ಥಿಯಲ್ಲಿ ಯಾವ ಬಗೆಯ ಜಾಣ್ಮೆಯನ್ನು ಉಪಾಧ್ಯಾಯರು ಹೊರತೆಗೆಯಲು ಪ್ರಯತ್ನಿಸುತ್ತಿರುವರು? ವರ್ಗಗಳನ್ನ ಮಾಡುವಂತಹ ಜಾಣ್ಮೆ, ಆಲೋಚನಾ ಜಾಣ್ಮೆ, ಭಾವನಾತ್ಮಕ ಜಾಣ್ಮೆ, ಗಮನಿಸುವ ಜಾಣ್ಮೆ ಅಂತ ಇದೆ. ಸೊ ನೀವಿಲ್ಲಿ ಗೆಸ್ ಮಾಡ್ಬೋದು ಯಾವ ಉತ್ತರ ಸರಿ ಅಂತೇಳಿ. ಸೊ ಈ ರೀತಿ ಪರಿಸರ ಅಧ್ಯಯನ ಶಿಕ್ಷಕರು ಪಾಠ ಮಾಡುವಾಗ ಏನಕ್ಕೋಸ್ಕರ ನಾವು ಈ ಪ್ರಶ್ನೆಗಳನ್ನ ಕೇಳ್ತೀವಿ ಅಂತಕ್ಕಂಥದ್ದು ಪ್ರಮುಖವಾಗಿ ಶಿಕ್ಷಕರಾಗೋರಿಗೆ ಈ ನಾಲೆಡ್ಜ್ ಬೇಕು. ಹೌದು, ನಿಮ್ಮ ಉತ್ತರ ಏನು ಅನ್ಲಿಕ್ಕೆ ನಾನು ಸಮಯವನ್ನು ಕೊಟ್ಟಿದ್ದೀನಿ. ಸೊ ಆಲೋಚನಾ ಜಾಣ್ಮೆ ಇದಕ್ಕೆ ಸರಿಯಾದ ಉತ್ತರ. ಆಲೋಚನಾ ಜಾಣ್ಮೆ, ನಾವು ಆಲೋಚನೆಯನ್ನು ಮಾಡ್ಬೇಕು. ಹೌದು, ಮಣ್ಣಲ್ಲಿರುತ್ತಾ, ಮೈಯಲ್ಲಿ ದೇಹದಲ್ಲಿರುತ್ತಾ, ನೀರಲ್ಲಿರುತ್ತಾ, ಗಾಳಿ ಎಲ್ಲ ಕಡೆ ಇರುತ್ತೆ ಅಂತ ಹೇಳಿದರೆ ಹೇಗಿರುತ್ತೆ? ಈ ಒಂದು ಕುತೂಹಲವನ್ನ ಏನು, ಏಕೆ, ಹೇಗೆ, ಎಲ್ಲಿ, ಈ ತರದ ಪ್ರಶ್ನೆಗಳು ಮಕ್ಕಳಲ್ಲಿ ಹುಟ್ಟುವಂಥದ್ದೇ ನಿಜವಾದ ಶಿಕ್ಷಣದ ಒಂದು ಗುರಿ. ಸೊ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಆಲೋಚನಾ ಜಾಣ್ಮೆ. ಈ ಚಿತ್ರವನ್ನ ಗಮನಿಸಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಒಂದು ಚಿತ್ರ ಕೊಟ್ಟಿದ್ದಾರೆ, ಇಲ್ಲಿ ನೀವು ನೋಡ್ಬೋದು. ಸೊ ಈ ಚಿತ್ರ ಆ ಚಿತ್ರವನ್ನ ನಿಮಗೆ ನಾನು ತೋರಿಸ್ತೇನೆ. ಸ್ವಲ್ಪ ಚಿತ್ರ ದೊಡ್ಡದಾಗಿರೋದ್ರಿಂದ ಸ್ಕ್ರೀನ್ ಚಿಕ್ಕದಾಗ ಕಾಣಿಸ್ತಾ ಇದೆ ನಿಮಗೆ. ಸೊ ನೋಡ್ಬೋದು, ಅಲ್ಲಿ ಒಂದು 3 ರಿಂಗ್ ಅನ್ನ ಕೊಟ್ಟಿದ್ದಾರೆ. ಒಂದು ರಿಂಗ್ ಅಲ್ಲಿ ಮಾಂಸಾಹಾರಿ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಅಕ್ಷರಗಳು ಸ್ಪಷ್ಟವಾಗಿ ಕಾಣಿಸ್ತಿಲ್ಲ, ನಾನು ಹೇಳ್ತೇನೆ. ಇದು ಮಾಂಸಾಹಾರಿಗೆ ಸಂಬಂಧಪಟ್ಟಿದ್ದು. ಇನ್ನು ಈ ರಿಂಗ್ ಬಂದು ನೆಲದ ಮೇಲೆ ವಾಸ ಮಾಡುವಂತ ಪ್ರಾಣಿಗಳು. ಈ ರಿಂಗ್ ಬಂದು ತನ್ನಂತಲೇ ಇರುವ ಪ್ರಾಣಿಗಳಿಗೆ ಜನ್ಮ ಕೊಡುವುದು, ಅಂದ್ರೆ ಯಾರು ಸಂತಾನೋತ್ಪತ್ತಿಯನ್ನ ಮಾಡ್ತಾರೆ ಹಾಗಾದ್ರೆ ನಡುವೆ ಒಂದು ಎಕ್ಸ್ ಅನ್ನ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಸಂಬಂಧಪಟ್ಟಿದ್ದು. ಅದು ಮಾಂಸಾಹಾರಿ ಆಗಿರ್ಬೇಕು, ನೆಲದ ಮೇಲೆ ವಾಸ ಮಾಡಬೇಕು, ತನ್ನಂತದೇ ಜೀವಿಗಳಿಗೆ ಜನ್ಮವನ್ನ ಕೊಡಬೇಕು. 3ಕ್ಕೂ ಸೇರಿರುವಂತದ್ದು. ಅಂದ್ರೆ ಎಕ್ಸ್ ಎಂದರೆ ಯಾವುದು ಅಂತ. ಅದು ಜಿಂಕೆನ, ಬೆಕ್ಕ, ಸಿಂಹನ, ಮೇಲ್ಕಂಡ ಯಾವುದು ಅಲ್ಲವೋ ಅಂತ ಕೇಳಿದ್ದಾರೆ. ಸೊ ಅದು ಮೊದಲು ನೆಲದ ಮೇಲೆ ವಾಸ ಮಾಡುತ್ತೆ. ಜಿಂಕೆ ಕೂಡ ನೆಲದ ಮೇಲೆ ವಾಸ ಮಾಡುತ್ತೆ. ಮಾಂಸವನ್ನ ತಿನ್ಬೇಕು ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಬೆಕ್ಕು ಮಾಂಸ ಸಸ್ಯ ಎರಡನ್ನ ತಿನ್ನೋದ್ರಿಂದ ಸಿಂಹವನ್ನ ನಾವಿಲ್ಲಿ ಉತ್ತರವನ್ನ ಆಯ್ಕೆ ಮಾಡ್ಕೋಬೇಕು. ಅಲ್ಲಿ ಕೊಟ್ಟಿರ್ತಕ್ಕಂಥ ಆನ್ಸರ್ ಅಲ್ಲಿ ಸಿಂಹ ಇದು ಸರಿಯಾದ ಉತ್ತರ. ಸೊ ಮುಂದಿನ ಪ್ರಶ್ನೆ, ಆಹಾರ ಸರಪಳಿಯನ್ನ ವಿವರಿಸಲು ವಿದ್ಯಾರ್ಥಿಗಳನ್ನ ಸಂಪೂರ್ಣವಾಗಿ ಭಾಗಿಗಳನ್ನಾಗಿ ಮಾಡಲು ಈ ಕೆಳಕಂಡ ಯಾವ ಬೋಧನಾ ಕ್ರಮ ಪರಿಣಾಮಕಾರಿಯಾಗಿರುತ್ತದೆ? ಸೊ ಆಹಾರ ಸರಪಳಿ ಬಗ್ಗೆ ಏನನ್ನ ನಾವು ಮಾಡಿದ್ರೆ ಬೆಸ್ಟ್ ಆಗಿರುತ್ತೆ ಅಂತೇಳಿ, ವಿದ್ಯಾರ್ಥಿಗಳಿಗೆ ಅಂತರ್ಜಾಲದಲ್ಲಿ ದೊರಕುವಂತಹ ವಿಷಯಗಳನ್ನ ಸಂಗ್ರಹ ಮಾಡಲು ತಿಳಿಸುವುದು. ಇಂಟರ್ನೆಟ್ಗೆ ಹೋಗಿ ಹುಡುಕ್ರಿ ಅಂತ. ಇನ್ನು ಕಪ್ಪು ಹಲಗೆ ಮೇಲೆ ಬರೆದಿರುವಂತಹ ವಿಷಯಗಳನ್ನ ಕಾಪಿ ಮಾಡ್ಕೊಳ್ಳಿ, ಇಲ್ಲಿ ಬರ್ದಿದ್ದೀನಿ ಅಂತ ಹೇಳೋದು. ಇನ್ನು ಪ್ಲೇ ಕಾರ್ಡ್ಗಳನ್ನ ಮಾಡಿ ಅವುಗಳಿಗೆ ವರ್ಗವಾರು ಜೋಡಿಸಿ ಅವುಗಳ ವಿವಿಧ ಆಹಾರ ಸರಪಳಿಗಳನ್ನ ಮಾಡಲು ಹೇಳುವುದು ಒಂದು ಆಕ್ಟಿವಿಟಿಯನ್ನ ಕೊಡ್ತಕ್ಕಂಥದ್ದು. ಹಾಗೆ ವಿವಿಧ ಜೀವ ಜಗತ್ತಿನಲ್ಲಿ ಕಂಡು ಹಿಡಿಯಲು ಸಾಧ್ಯವಾಗುವ ಆಹಾರ ಸರಪಳಿಗಳನ್ನ ರಚಿಸುವುದು. ಈ ಯಾವ ಕೆಲಸದಿಂದ ಆಹಾರ ಜಾಲದ ಬಗ್ಗೆ ನಾವು ಮಕ್ಕಳಿಗೆ ಮಾಹಿತಿಯನ್ನ ಕೊಡಬಹುದು, ಯಾವುದು ಬೆಸ್ಟ್ ಅಂತೇಳಿ ಅವರು ಕೇಳಿದ್ದಾರೆ. ಸೊ ನಿಮ್ಮ ಉತ್ತರ ಯಾವುದು? ಸೊ ನೀವು ಗೆಸ್ ಮಾಡಿದಿರಿ ಕರೆಕ್ಟ್.
ಪ್ಲೇ ಕಾರ್ಡ್ಗಳನ್ನು ಮಾಡಿ. ಯಾಕಂದರೆ ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗಿದ್ದು ನೀವು 1 to 5 ಗೆಸ್ ಮಾಡಿ. ನೀವು ಹೈಯರ್ ಕ್ಲಾಸಿಗೆ ಅಂತ ಹೋದರೆ ಆಪ್ಷನ್ 4 ಆಗ್ತದೆ, ಇನ್ನು ಲೋಯರ್ ಕ್ಲಾಸಿಗೆ 3 ಆಗುತ್ತೆ. ಸೊ ಅವರಿಗೆ ಅಷ್ಟು ನಾಲೆಡ್ಜ್ ಇರೋದಿಲ್ಲ. ಆಪ್ಷನ್ 3 ಪ್ಲೇ ಕಾರ್ಡ್ಗಳನ್ನು ಮಾಡಿ ಅವುಗಳನ್ನು ವರ್ಗವರು ಜೋಡಿಸಿ ಅವುಗಳ ವಿವಿಧ ಆಹಾರ ಸರಪಳಿಗಳನ್ನು ಮಾಡಲು ಹೇಳುವುದು ಇಲ್ಲಿ ಬೆಸ್ಟ್ ಮೆಥಡ್ ಆಗುತ್ತೆ. ಸೊ ಇಂಟರ್ನೆಟ್ಟು ಇದು ಖಾಸಗಿ ಅವರು ಅಥವಾ ಯಾರೋ ಬೇರೆ ಕೊಡ್ತಕ್ಕಂಥದ್ದು ಈಗೆಲ್ಲ ಇದು ಕಾಮನ್ ಆಗಿದೆ. ಆ್ಯಕ್ಚುಲಿ ಇದು ತಪ್ಪು ಅಂತೇಳಿ ಶೈಕ್ಷಣಿಕ ಮನೋವಿಜ್ಞಾನ ಹೇಳುತ್ತೆ ನೋಡಿ. ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಇದೆ. ಇಲ್ಲೊಂದು ಕೂಡ ಚಿತ್ರವನ್ನು ಕೊಟ್ಟಿದ್ದಾರೆ. ನೆಲದ ಮೇಲೆ ವಾಸ ಮಾಡುವಂಥ ಪ್ರಾಣಿ ಇದೆ, ಮೊಟ್ಟೆ ಇಡುವಂತಹ ಪ್ರಾಣಿ ಇದೆ, ಮತ್ತೆ ನೀರಿನಲ್ಲಿ ವಾಸಿಸುವಂತಹ ಪ್ರಾಣಿ ಇದೆ. ನೆಲದ ಮೇಲೆ ವಾಸಿಸುವಂತಹದ್ದು ರಿಂಗ್ ಇದೆ, ಮತ್ತೆ ನೆಲದ ಮೇಲೂ ಇರಬೇಕು, ನೀರಿನ ಮೇಲೂ ಇರಬೇಕು. ನೋಡಿ ಅಲ್ಲಿ ಎಕ್ಸ್ ಅಂತಕ್ಕಂಥದ್ದು ಮಧ್ಯದಲ್ಲಿದೆ. ನೆಲದ ಮೇಲೂ ಇರಬೇಕು, ನೀರಿನಲ್ಲೂ ಇರಬೇಕು, ಮೊಟ್ಟೆ ಇಡಬೇಕು. ಯಾವುದು ಅಂತೇಳಿ ನಿಮಗೆ ಗೊತ್ತಾಗಿದೆ. ಇಲ್ಲಿ ಇರ್ತಕ್ಕಂಥ ಆಪ್ಷನ್ ಅಲ್ಲಿ ಈಗ ಆಲ್ರೆಡಿ ಮೊಸಳೆ ಇದೆ, ಅದು ಮೊಟ್ಟೆ ಇಡುತ್ತೆ ಅಂತ ಗೊತ್ತು ನಮಗೆ. ಹಾಗಾಗಿ ಅದು ನೆಲದ ಮೇಲೂ ಇರುತ್ತೆ, ನೀರಿನಲ್ಲೂ ಇರುತ್ತೆ, ಸೊ ಮೊಟ್ಟೆ ಇಡುತ್ತೆ. ಸೊ ಗೆಸ್ಸಿಂಗ್ ಇಸ್ ಕರೆಕ್ಟ್. ಮೊಸಳೆ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 17. ಮರದ ಬೊಡ್ಡೆಯ ರಂಧ್ರದಲ್ಲಿ ಯಾವ ಪಕ್ಷಿಯು ಗೂಡನ್ನ ಮಾಡಿಕೊಳ್ಳುತ್ತದೆ? ಯಾವ ಪಕ್ಷಿ ಆ ಒಂದು ಮರದ ಬೊಡ್ಡೆಯಲ್ಲಿ ಗೂಡನ್ನ ಮಾಡಿಕೊಳ್ಳುತ್ತೆ? ಎಸ್, ಕಾಪರ್ ಸ್ಮಿತ್ ಅಂತಕ್ಕಂಥದ್ದು ಮರದ ಬೊಡ್ಡೆಯಲ್ಲಿ ಒಂದು ಗೂಡನ್ನ ಮಾಡ್ಕೊಳ್ಳುತ್ತೆ. ಇದು ಹೇಗೆ ಸರ್ ಅಂದ್ರೆ, ಪಾರಿವಾಳ ಮರದ ಬೊಡ್ಡೆಯಲ್ಲಿ ಎಲ್ಲೂ ಇರೋದಿಲ್ಲ, ಅದು ಮನೆ ಮೇಲ್ಗಡೆ ಎಲ್ಲ ರಜಂತಿ ಇದ್ರೆ ಇರುತ್ತೆ. ಕಾಗೆ ಕೂಡ ಒಂದು ಮರದ ಮೇಲ್ಗಡೆ ಒಂದು ಗೂಡನ್ನ ಕಟ್ಕೊಳ್ಳುತ್ತೆ, ಬೊಡ್ಡೆಯಲ್ಲಿ ಇರೋದಿಲ್ಲ. ಗುಬ್ಬಚ್ಚಿ ಕೂಡ ಹಂಚಿನ ಕೆಳಗೆ ಆ ಥರ ಎಲ್ಲಾದರೂ ಒಂದು ಸ್ವಲ್ಪ ಜಾಗಗಳಿದ್ರೆ ಅಲ್ಲಿರುತ್ತೆ. ಸೊ ಇನ್ನು ಉಳಿದಂಥ ಆಪ್ಷನ್ ಅದೇ ಆಗಿರೋದ್ರಿಂದ ನೀವು ಈ ರೀತಿ ಗೆಸ್ ಮಾಡ್ಬೋದು, ಅಥವಾ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ನೀವು ಇಂಟರ್ನೆಟ್ ಅಲ್ಲಿ ನೋಡ್ಬೋದು. ಮುಂದಿನ ಪ್ರಶ್ನೆ, ಯಾವ ಪಕ್ಷಿಯ ಪಾದಗಳು ತನ್ನ ಬೇಟೆಯನ್ನ ಹಿಡಿಯಲು ಅನುಕೂಲಕರವಾಗಿರುವುದು? ಬೇಟೆ ಆಡತಕ್ಕಂಥದ್ದು ಅಂದ್ರೆ ಇಲ್ಲಿ ಬರೋದು ಕಾಗೆ, ಹದ್ದು. ಅದರಲ್ಲಿ ಹದ್ದುಗಿರುವಂತ ಕೆಪಾಸಿಟಿ ಬೇರೆ ಪಕ್ಷಿಗಳಿಗೆ ಇಲ್ಲ. ಹದ್ದು ಸರಿಯಾದ ಉತ್ತರ. ಇನ್ನ ಪರಿಸರ ವಿಜ್ಞಾನದ ಉಪಾಧ್ಯಾಯರು ಬೀಜಗಳನ್ನ ಚದುರುವಿಕೆಯ ಬಗ್ಗೆ ಪಾಠ ಮಾಡುವಾಗ, ಅಂದ್ರೆ ಡಿಸ್ಪರ್ಷನ್ ಆಫ್ ಸೀಡ್ಸ್, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬೀಜಗಳು ಹೇಗೆ ಪ್ರಸಾರ ಆಗ್ತವೆ ಅಂತಕ್ಕಂಥದ್ರ ಬಗ್ಗೆ ಪಾಠ ಮಾಡುವಾಗ ಯಾವ ವಿಧಾನವು ಅವರಿಗೆ ಹೆಚ್ಚು ಅನುಕೂಲಕರವಾಗುತ್ತೆ ಅಂತೇಳಿ ಕೇಳಿದರೆ, ಇಲ್ಲಿ ನೀವು ಆಪ್ಷನ್ಸ್ ಅನ್ನ ನೋಡ್ಬೋದು. ಮಾಡುವುದರಿಂದ ಕಲಿಯುವುದು, ನೋಡುವುದರಿಂದ ನಂಬುವುದು, ಇನ್ನು ಪೋಸ್ಟರ್ಗಳನ್ನ ಮಾಡುವುದು ಮೇಲ್ಕಂಡ ಯಾವುವು ಅಲ್ಲ. ಪೋಸ್ಟರ್ಗಳು ನಾಟ್ ಯೂಸಬಲ್ ಫಾರ್ ದಿಸ್. ಸೊ ಯಾವುದು? ಮಾಡುವುದರಿಂದ ಕಲಿಯುವುದು, ನೋಡುವುದರಿಂದ ನಂಬುವುದು ಅಂತ ಇದೆ. ಸೊ ಮಾಡುವುದರಿಂದ ಕಲಿಯುವುದು, ನಾವು ಅದನ್ನ ನೋಡ್ತೀವಿ, ಸೊ ಅದನ್ನ ಲರ್ನಿಂಗ್ ಬೈ ಡೂಯಿಂಗ್ ಅಂತ ಹೇಳಿ ಹೇಳ್ತೀವಿ. ಸೊ ದಟ್ ಈಸ್ ವಾಟ್ ಬೆಸ್ಟ್ ಮೆಥಡ್ ಫಾರ್ ದಿಸ್ ಕ್ಲಾಸ್ ಅಂತ ನಾವು ಹೇಳ್ಬೋದು. ಸೊ ಪ್ರಶ್ನೆ ಸಂಖ್ಯೆಗಳು ಇನ್ನೂ ಜಾಸ್ತಿ ಇರೋದ್ರಿಂದ ಸ್ವಲ್ಪ ವೇಗವಾಗಿ ಹೋಗ್ತೇನೆ, ನೀವು ಗೆಸ್ ಮಾಡ್ತಾ ಹೋಗಿ. ತರಗತಿಯಲ್ಲಿ ಸಾಧಾರಣ ಮಟ್ಟಕ್ಕಿಂತಲೂ ಕಡಿಮೆ ಮಕ್ಕಳಿದ್ದಾರೆ. ಯಾವ ಕ್ರಮ ಅಥವಾ ಬೋಧನಾ ವಿಧಾನವನ್ನು ಅವರನ್ನ ಇತರ ಹುಡುಗರ ಮಟ್ಟಕ್ಕೆ ಕರೆದೊಯ್ಯಲು ಸಾಧ್ಯವಾಗುತ್ತದೆ? ಸಾಧಾರಣ ಮಟ್ಟಕ್ಕಿಂತಲೂ ಕಡಿಮೆ ಮಕ್ಕಳಿದ್ದಾರಂತೆ, ಅಂದ್ರೆ ಸ್ವಲ್ಪ ಓದೋದ್ರಲ್ಲಿ ಅವ್ರನ್ನ ಹೇಗೆ ನಾವು ಎಲ್ಲರನ್ನು ಈಕ್ವಲ್ ಆಗಿ ತರೋದು ಅಂತ. ಮುಂದಿನ ಸಾಲಿನಲ್ಲಿ ಕೂರಿಸುವುದು ಹಾಗೂ ಅವರ ಕೆಲಸವನ್ನ ಗಮನಿಸುವುದು, ಅವರು ಶಾಲೆಯನ್ನು ಬಿಡದೆ ಬರುತ್ತಿದ್ದಾರೆ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು, ಅವರಿಗೆ ಮನೆಯಲ್ಲಿ ಮಾಡಿಕೊಂಡು ಬರುವಂತಹ ಹೆಚ್ಚು ಪಠ್ಯಗಳ ಚಟುವಟಿಕೆಗಳನ್ನು ನೀಡುವುದು. ಸೊ ಇದರಲ್ಲಿ ಯಾವ ಉತ್ತರ? ಅವರು ದೌರ್ಬಲ್ಯಗಳನ್ನು ಗುರುತಿಸುವುದು ಮತ್ತು ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಯುವುದು. ಸೊ ಇದಕ್ಕೆ ಬೆಸ್ಟ್ ರಿಲೆವೆಂಟ್ ಆನ್ಸರ್ ಈಸ್ ಆಪ್ಷನ್ 2, ಅವರ ಒಂದು ದೌರ್ಬಲ್ಯಗಳನ್ನು ಗುರುತಿಸಿ ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಯುವುದು. ನಾನು ಹೂವಿನಿಂದ ಮಕರಂದವನ್ನು ಹೀರುವ ಪಕ್ಷಿ, ನಾನು ಯಾರು? ಸೊ ಹದ್ದು ಅಲ್ಲ, ಮಕರಕುಟಿಕ ಅಲ್ಲ, ಗುಬ್ಬಚ್ಚಿ ಅಲ್ಲ, ಹಮ್ಮಿಂಗ್ ಬರ್ಡ್ ಇದಕ್ಕೆ ಸರಿಯಾದ ಉತ್ತರ. ಈ ಕೆಳಕಂಡವುಗಳಲ್ಲಿ ಯಾವುದು ಮಾಂಸಾಹಾರಿ ಸಸ್ಯ? ಆಲದ ಮರ, ಸೇಬಿನ ಮರ, ಪಿಕ್ಚರ್ ಗಿಡ, ಗುಲಾಬಿ ಗಿಡ. ನಿಮ್ಗೆಲ್ಲ ಈ ಗಿಡಗಳ ಬಗ್ಗೆ ಪರಿಚಯ ಇದೆ. ಆಪ್ಷನ್ 3 ನಲ್ಲಿ ಇರ್ತಕ್ಕಂಥ ಪಿಕ್ಚರ್ ಗಿಡ ಮತ್ತೆ ಡ್ರಾಸಿರ, ನೆಪಂಥಸ್ ಇವೆಲ್ಲವೂ ಕೂಡ ಉಜ್ಜಿ ಗಿಡ ಅಂತ ಕೂಡ ಹೇಳ್ತೀವಿ, ಅವು ಮಾಂಸಾಹಾರಿ ಸಸ್ಯಗಳು. ಯಾಕೆ ಮಾಂಸಾಹಾರಿ ತಿಂತವೆ? ಅಟ್ಮಾಸ್ಫಿಯರ್ ಅಲ್ಲಿ ಇರ್ತಕ್ಕಂಥ ನೈಟ್ರೋಜನ್ ಅನ್ನ ಪಡಿಲಿಕ್ಕೋಸ್ಕರ ಅವು ಸಿಗ್ತವೆ, ಬೇರ್ನಲ್ಲಿ ಅವಕ್ಕೆ ಸಿಗೋದಿಲ್ಲ ಆ ಏರಿಯಾದಲ್ಲಿ. ನೆಕ್ಸ್ಟ್, ಮ್ಯೂಸಿಯಂಗೆ ಶಾಲಾ ಮಕ್ಕಳನ್ನ ಕರೆದುಕೊಂಡು ಹೋಗುವಂತ ಅವಶ್ಯಕತೆ ಏನಿದೆ? ಮಕ್ಕಳ ಗಮನಿಸುವ ಶಕ್ತಿಯನ್ನು ವೃದ್ಧಿಸುವುದು, ಮಕ್ಕಳ ದೃಷ್ಟಿ ಬಲವನ್ನ ವೃದ್ಧಿಸಲು, ಅವರ ಆರೋಗ್ಯವನ್ನು ವೃದ್ಧಿಸಲು ಈ ಮೇಲ್ಕಂಡ ಯಾವುವು ಅಲ್ಲ ಅಂತ ಇದೆ. ಸೊ ಯಾಕೆ ಮ್ಯೂಸಿಯಂಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ನಾವು? ನಿಮ್ಮ ಉತ್ತರ ಯಾವುದು? ಎಸ್, ಮಕ್ಕಳ ಗಮನವನ್ನ ಶಕ್ತಿಯನ್ನ ವೃದ್ಧಿಸುವುದು, ಗಮನಿಸುವ ಶಕ್ತಿಯನ್ನ, ಕಾನ್ಸಂಟ್ರೇಷನ್ ಅನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಇನ್ನು ಆಹಾರ ಸರಪಳಿಯಲ್ಲಿ ಮೊದಲು ಬರುವವರು ಯಾರು? ಉತ್ಪಾದಕರು, ಪ್ರಾಥಮಿಕ ಬಳಕೆದಾರರು, ಸವಕಳಿ ಮಾಡುವವರು, ಜಾಡಮಾಲಿ ಪ್ರಾಣಿಗಳು ಅಂತ ಇದೆ. ಸೊ ಆಹಾರ ಸರಪಳಿಯಲ್ಲಿ ಫಸ್ಟ್ ಬರ್ತಕ್ಕಂಥವ್ರು ಉತ್ಪಾದಕರು, ನಂತರ ಬೇರೆ ಬರ್ತಾರೆ. ನೆಕ್ಸ್ಟ್, ಸಂಬಂಧ
ಪಡದ ಪ್ರಾಣಿಯನ್ನ ಈ ಸರಣಿಯಿಂದ ಹೊರತೆಗೆಯಿರಿ ಅಂತ ಇದೆ. ಕುರಿ, ಮೇಕೆ, ಜಿಂಕೆ, ಹುಲಿ. ಹುಲಿ ಮಾಂಸಾಹಾರಿ, ಹಾಗಾಗಿ ತೆಗಿಬೇಕು. ದ್ವಿಮುಖ ಜೀವನ ನಡೆಸುವ ಪ್ರಾಣಿಗಳನ್ನ ಹೀಗೆಂದು ಕರೆಯುತ್ತಾರೆ. ಯಾವುವು? ಸರೀಸೃಪಗಳು, ಪಕ್ಷಿಗಳು, ಉಭಯವಾಸಿಗಳು, ಮನುಷ್ಯ. ದ್ವಿಮುಖ ಜೀವನವನ್ನ ನಡೆಸ್ತಕ್ಕಂಥವ್ರು ಅಂದ್ರೆ ಎರಡೂ ಕಡೆ ಜೀವನವನ್ನ ನಡೆಸ್ತಕ್ಕಂಥವ್ರು ಅಂತ ಅನ್ಕೊಳ್ಳೋಣ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಉಭಯವಾಸಿಗಳು. ನಾನು ಮಾರ್ಕ್ ಮಾಡ್ತಾ ಇಲ್ಲ, ಸೊ ನೀವು ವಾಯ್ಸ್ ಕೇಳಿಸ್ಕೊಂತ ಇದ್ದೀರಿ ಅಂತ ತಿಳ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ನನಗೆ ಚೂಪಾದ ಹಲ್ಲುಗಳಿವೆ, ಮಾಂಸವನ್ನು ಹರಿಯಲು ನಾನು ಮನೆಯಲ್ಲಿ ವಾಸಿಸುತ್ತೇನೆ. ನಾನು ಯಾರು? ಮನೆಯಲ್ಲಿ ವಾಸ ಮಾಡ್ತಕ್ಕಂಥವ್ರು, ಚೂಪಾದ ಹಲ್ಲನ್ನು ಹೊಂದಿರತಕ್ಕಂಥವ್ರು. ಹುಲಿ, ಚಿರತೆ, ಸಿಂಹ ಅಲ್ಲ, ಬೆಕ್ಕು ಇದಕ್ಕೆ ಸರಿಯಾದ ಉತ್ತರ. ಮತ್ತೊಂದು ಪ್ರಶ್ನೆ, ಚಿತ್ರವನ್ನ ಗಮನಿಸಿ ಅಂತ ಕೊಟ್ಟಿದ್ದಾರೆ. ಸೊ ಚಿತ್ರವನ್ನ ನೋಡೋಣ. ಅದೇ ತರದ ಚಿತ್ರ. ಸುಗಂಧ ದ್ರವ್ಯವನ್ನ ಮಾಡಲು ಉಪಯೋಗಿಸುವಂತ ಗಿಡ, ಔಷಧಿಯನ್ನ ಮಾಡಲು ಬಳಕೆ ಮಾಡುವಂಥದ್ದು, ಹಾಗೆ ಅಡುಗೆಯಲ್ಲಿ ಬಳಸುವಂತ ಗಿಡ. ಎಲ್ಲವೂ ಒಂದೇ. ಆ ಎಕ್ಸ್ ನ ಜಾಗದಲ್ಲಿ ಬರುವಂತ ಗಿಡ ಯಾವುದು? ಹಣ್ಣಿನ ಗಿಡ, ಪೊದೆಯುಳ್ಳ ಅಥವಾ ಮೂಲಿಕೆಯ ಗಿಡ, ತೆಂಗಿನ ಗಿಡ, ಮೇಲ್ಕಂಡ ಯಾವುದು ಅಲ್ಲ. ಸೊ ಸರಿಯಾದ ಉತ್ತರ ಯಾವುದು? ಪೊದೆಯುಳ್ಳಂತಹ ಮೂಲಿಕೆಯ ಗಿಡ. ಸೊ ಮೂಲಿಕೆಗಳ ಬಗ್ಗೆ ನಿಮಗೆ ಜ್ಞಾನ ಇರಬೇಕು. ಸೊ ಆ ಮೂಲಿಕೆಗಳು ಏನ್ ಮಾಡ್ತವೆ ಅಂದ್ರೆ ಔಷಧಿಗೆ ಬಳಕೆ ಮಾಡ್ತವೆ, ಕೆಲವೊಂದು ಅಡಿಗೆಗೂ ಕೂಡ ಹಾಕ್ತೇವೆ. ಹಾಗಾಗಿ ಮೂಲಿಕೆಯ ಗಿಡ ಅಂತೇಳಿ ನಾವು ಈಸಿಯಾಗಿ ಆಯ್ಕೆ ಮಾಡ್ಕೋಬಹುದು. ಮೂಲಿಕೆಗಳ ಬಗ್ಗೆ ಇನ್ಫಾರ್ಮೇಶನ್ ಇತ್ತು. ಸೊ ನಿಮಗೆ ಅದು ಪೇಪರ್ 1ಗೆ ಸಹಾಯ ಆಗುತ್ತೆ. ಸಾಧ್ಯವಾದಷ್ಟು ನಾನು PDF ಅನ್ನು ಕಳಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ಅಥವಾ ನೀವು 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಬುಕ್ ಅಲ್ಲಿ ಆ ಬಗ್ಗೆ ಮಾಹಿತಿ ಇದೆ, ನೋಡಬಹುದು. ನೆಕ್ಸ್ಟ್, ಸಸ್ಯ ಮತ್ತು ಪ್ರಾಣಿ ಇವುಗಳಲ್ಲಿ ಯಾವುದು ಜೀವನದ ಜೊತೆಯಾಗಿರುವವು? ಸಸ್ಯ ಮತ್ತು ಪ್ರಾಣಿ ಇವುಗಳಲ್ಲಿ ಯಾವುದು ಜೀವನದ ಜೊತೆಯಾಗಿರುವವು? ಸೊ ಆಪ್ಷನ್ಸ್ ಈ ತರ ಇದೆ. ಬೆಳವಣಿಗೆ ಮತ್ತು ಆಹಾರ ತಯಾರಿಕೆ, ಸಂತಾನೋತ್ಪತ್ತಿ ಮತ್ತು ಆಹಾರ ತಯಾರಿಕೆ, ಸಂತಾನೋತ್ಪತ್ತಿ ಮತ್ತು ಮೊಳಕೆಯೊಡೆಯುವುದು, ಬೆಳವಣಿಗೆ ಮತ್ತು ಸಂತಾನೋತ್ಪತ್ತಿ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ 4, ಬೆಳವಣಿಗೆ ಮತ್ತು ಸಂತಾನೋತ್ಪತ್ತಿ ಇವೆರಡು ಜೀವನದ ಜೊತೆಗೆ ಇರುವುದು. ಮುಂದಿನ ಪ್ರಶ್ನೆ, ಕೊನೆಯ ಪ್ರಶ್ನೆ. ವಿಜ್ಞಾನದ ಉಪಾಧ್ಯಾಯರು ಪಾಠವನ್ನ ವಿವರಿಸುವಾಗ ಶ್ವಾಸ ಮತ್ತು ಉಸಿರಾಟ ಇವುಗಳ ನಡುವಿನ ವ್ಯತ್ಯಾಸವನ್ನು ತೋರಲು ವಿಫಲರಾಗಿದ್ದು ಯಾಕೆ? ಅಂದ್ರೆ ತಪ್ಪೇನ್ ಮಾಡಿದ್ರು ಅಂತ. ಉತ್ತರಗಳನ್ನು ನೋಡೋಣ. ಆ ಉಪಾಧ್ಯಾಯರಿಗೆ ಸಮರ್ಪಕವಾದ ವಿಷಯದ ಉಲ್ಲೇಖಿಸಲು ಆಗಲಿಲ್ಲ, ಅವರ ತರಗತಿಯಲ್ಲಿ ಇರಲಿಲ್ಲ, ವಿದ್ಯಾರ್ಥಿಗಳು ಸರಿಯಾಗಿ ಆಕೆ ಬೋಧಿಸುತ್ತಿದ್ದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ, ಅವರ ತರಗತಿಯಲ್ಲಿ ಹೆಚ್ಚಾಗಿ ಅಶಿಸ್ತು ತಲೆದೋರಿತ್ತು. ಇದಕ್ಕೆ ಏನು ಸರಿಯಾದ ಉತ್ತರ? ಉಪಾಧ್ಯಾಯರು ಪಾಠವನ್ನ ವಿವರಿಸುವಾಗ ಅಂತ ಕೊಟ್ಟಿರೋದ್ರಿಂದ ಅವ್ರ ತರಗತಿಯಲ್ಲಿ ಇರಲಿಲ್ಲ ಅಂತಕ್ಕಂಥ ಉತ್ತರ ಬರೋದಿಲ್ಲ. ಸರಿಯಾಗಿ ಬೋಧಿಸಿದ್ದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅಂತಕ್ಕಂಥದ್ದು ಕೂಡ ಬರೋದಿಲ್ಲ. ಸೊ ಸರಿಯಾದ ಉತ್ತರ ಏನಪ್ಪಾ ಇದಕ್ಕೆ ಅಂತ ಹೇಳಿದ್ರೆ ಆ ಉಪಾಧ್ಯಾಯರಿಗೆ ಸಮರ್ಪಕವಾದ ವಿಷಯದ ಉಲ್ಲೇಖ ಮಾಡಲಿಕ್ಕೆ ಆಗಲಿಲ್ಲ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಪೇಪರ್ 1 ಸಿದ್ಧತೆಯನ್ನು ನಡೆಸ್ತಿರ್ತಕ್ಕಂಥವ್ರಿಗೆ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಸಬ್ಸ್ಕ್ರೈಬ್ ಆಗ್ಲಿಕ್ಕೆ ಹೇಳಿ. ನೀವು ಸಬ್ಸ್ಕ್ರೈಬ್ ಆಗಿದ್ರೆ ಅಂತ ಹೇಳಿದ್ರೆ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಆಗುವಂತ ಅವಶ್ಯಕತೆ ಇಲ್ಲ. ಧನ್ಯವಾದಗಳು.